ವೆರಿ ಗುಡ್ ಮಾಸ್ಟರ್ಸ್. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSA ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ಮತ್ತು ಜೂಮ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಸುಂಧರಾ ಮಾತೆಯನ್ನ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡೋಣ. ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ವೆರಿ ಗುಡ್ ಮಾಸ್ಟರ್ಸ್. ನಾವೀಗಾಗಲೇ ಭಾಗವತ ಚಿಂತನೆಯನ್ನು ಮಾಡ್ತಾ ಇದ್ವಿ. ಭಾಗವತದಲ್ಲಿ ಮನ್ವಂತರಗಳು ಕಾಲಗಣನೆಯನ್ನು ನಾವು ನೋಡಿದ್ವಿ. ಕಾಲ ಅಂತಂದ್ರೆ ಮೊದಲು 1 ಸೆಕೆಂಡ್, 1 ಸೆಕೆಂಡ್ ಆದ್ಮೇಲೆ 1 ನಿಮಿಷ, 1 ನಿಮಿಷ ಆದ್ಮೇಲೆ 1 ಗಂಟೆ, 1 ಗಂಟೆ ಆದ್ಮೇಲೆ 1 ನಿಮಿಷ, 1 ಗಂಟೆ, 1 ಗಂಟೆ ಆದ್ಮೇಲೆ 24 ಗಂಟೆ, ಅಂದ್ರೆ 1 ದಿನ. 1 ದಿನ ಸೇರಿ ಅದರ ನಂತರ ಬರುವುದು 1 ವರ್ಷ. 365 ದಿನಗಳು ಸೇರಿದರೆ 1 ವರ್ಷ ಆಗ್ತದೆ. ವರ್ಷ ಆದ್ಮೇಲೆ ಯುಗ, ಯುಗಗಳು ಆದ್ಮೇಲೆ ಯುಗ ಚಕ್ರ. 4 ಯುಗಗಳನ್ನು ಸೇರಿದರೆ 1 ಯುಗ ಚಕ್ರ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, 1 ಯುಗ ಚಕ್ರ. ಹೀಗೆ ಒಟ್ಟು 71 ಯುಗ ಚಕ್ರಗಳು ತಿರುಗಿದ್ರೆ ಅದು 1 ಮನ್ವಂತರ ಅಂತ. ಒಟ್ಟು 14 ಮನ್ವಂತರಗಳು ಕಳೆದ್ರೆ ಅದು 1 ಕಲ್ಪ ಅಂತ. 1 ಕಲ್ಪಕ್ಕೆ ಎಷ್ಟಾಗಬೇಕು ಅಂತಂದ್ರೆ 1,000 ಬಾರಿ ಯುಗ ಚಕ್ರಗಳು ತಿರುಗಿದ್ರೆ ಅದು 1 ಕಲ್ಪ ಅಂತ ಆಗ್ತದೆ. ಹೀಗೆ ನಾವು ಕಾಲಗಣನೆಯನ್ನು ನೋಡಿದ್ವಿ. ಈಗ ನಾವು ಇರುವ ಮನ್ವಂತರ ಯಾವುದು ಅಂತಂದ್ರೆ ವೈವಸ್ವತ ಮನ್ವಂತರ. ಆಯ್ತಾ? ಅಂದ್ರೆ 7ನೇ ಮನ್ವಂತರದಲ್ಲಿ ನಾವಿದ್ದೇವೆ. ಹೀಗೆ ಒಂದೊಂದು ಮನ್ವಂತರದಲ್ಲಿ ನಡೆದಂತಹ ಕಥೆಯನ್ನ ಹೇಳ್ಕೊಂತ ಬಂದು ಅದರಲ್ಲಿ 4ನೇ ಮನ್ವಂತರ, ಆ ಒಂದು 4ನೇ ಮನ್ವಂತರ ಯಾವುದು ಅಂತಂದ್ರೆ ಚಾಕ್ಷುಷ ಮನ್ವಂತರ. ಆ ಚಾಕ್ಷುಷ ಮನ್ವಂತರದಲ್ಲಿ ಸಾಕ್ಷಾತ್ ಭಗವಂತನೇ ತಾನು ಚಾಕ್ಷುಷ ಆ ರೂಪದಲ್ಲಿ ಬಂದಿದ್ದ. ಆ ಒಂದು ಚಾಕ್ಷುಷ ಮನ್ವಂತರದಲ್ಲಿ ನಡೆದಂತಹ ಒಂದು ಘಟನೆಯನ್ನು ಹೇಳ್ತಾರೆ. ಆವಾಗ ಏನಾಯ್ತು ಅಂತಂದ್ರೆ ಈ ಚಾಕ್ಷುಷ ಮನ್ವಂತರ ತಾಪಸ, ಆ ಚಾಕ್ಷುಷ ಮನ್ವಂತರ ಆದ್ಮೇಲೆ ತಾಪಸ ಮನ್ವಂತರದಲ್ಲಿ ನಡೆದಂತಹ ಒಂದು ಘಟನೆ ಅಂದ್ರೆ ಭಗವಂತನೇ ತಾಪಸ ರೂಪಿಯಾಗಿ ಬಂದಿದ್ದ. ತಾಪಸ ರೂಪಿಯಾಗಿ ಬಂದು ಗಜೇಂದ್ರನಿಗೆ ಮೋಕ್ಷ ಕೊಟ್ಟ ಅಂತ ಹೇಳಿ ಶುಕಾಚಾರ್ಯರು ಹೇಳಿದರು. ಆಗ ಪರೀಕ್ಷಿತ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಅಲ್ಲ ಪರೀಕ್ಷಿತ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಆ ಅಲ್ಲ ದೇವರು ಎಲ್ಲರ ಯೋಗಿಗಳಿಗೆ, ಋಷಿಮುನಿಗಳಿಗೆ, ಭಕ್ತರಿಗೆ ಮೋಕ್ಷ ಕೊಟ್ಟ ಅಂತ ಕೇಳಿದ್ದೇನೆ. ಆದ್ರೆ ಇದೇನಿದು, ಒಂದು ಪ್ರಾಣಿಗೆ ಅಂದ್ರೆ ಆನೆಗೆ ಆ ದೇವರು ಮೋಕ್ಷ ಕೊಟ್ಟ ಅಂದ್ರೆ ಏನದು ಕತೆ, ಅದನ್ನು ನನಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಂತ ಹೇಳಿ ಕೇಳಿದಾಗ, ಆಗ ಪರೀಕ್ಷಿತನಿಗೆ ತಾವು ಶುಕಾಚಾರ್ಯರು ಆ ಒಂದು ತಾಪಸರೂಪಿ ಭಗವಂತ ತಾನು ಗಜೇಂದ್ರನಿಗೆ ಮೋಕ್ಷವನ್ನು ಕೊಟ್ಟಂತಹ ಕತೆ, ಗಜೇಂದ್ರ ಮೋಕ್ಷದ ಕಥೆಯನ್ನ ಹೇಳ್ಕೊಂಡು ಹೋಗ್ತಾರೆ. ಅಂತಂದ್ರೆ ಗಜೇಂದ್ರ ಅಂತಂದ್ರೆ ಆನೆ. ಅಂದ್ರೆ ನಾವು ಏನಂತೀವಿ, ಒಂಟಿ ಸಲಗ ಅಂತೀವಲ್ಲ, ಗಂಡ ಆನೆ. ಅದು ಗಜೇಂದ್ರ ಅನ್ನೋದು ಅವನ ಹೆಸರಲ್ಲ. ಗಜೇಂದ್ರ ಅಂತ ಯಾರಿಗೆ ಕರೀತಾರೆ ಅಂತಂದ್ರೆ, ಒಂದು ದೊಡ್ಡ ಆನೆಯ ಹಿಂಡು ಇರ್ತದೆ. ಆನೆಯ ಹಿಂಡಲ್ಲಿ ಒಂದು ದೊಡ್ಡ ಆನೆ ಇರ್ತದೆ, ಅಂದ್ರೆ ಅದನ್ನ ಗಜೇಂದ್ರ ಅಂತ ಕರೀತಾರೆ. ಅಂದ್ರೆ ಗಂಡು ಆನೆ. ಆ ಗಂಡು ಆನೆ ಆ ಎಲ್ಲಾ ಇಡೀ ಆ ಒಂದು ಆನೆಗಳ ಒಂದು ಹಿಂಡೇನಿರ್ತದೆ, ಆ ಹಿಂಡನ್ನ ನಿಯಂತ್ರಣ ಮಾಡ್ತಾ ಇರ್ತದೆ. ಅಂದ್ರೆ ಅದೇ ಮುಂದೆ ಹೋಗೋದು, ದಾರಿ ತೋರಿಸೋದು, ಹೀಗೆ. ಜೊತೆಗೆ ಅದನ್ನ ಆಶ್ರಯಿಸಿ ಎಲ್ಲಾ ಆನೆಗಳು ಬದುಕ್ತಾ ಇರ್ತವೆ, ಅಂದ್ರೆ ಅದನ್ನ ಫಾಲೋ ಮಾಡ್ತಾ ಇರ್ತವೆ.
ಹಾಗೆ ಆ ಅದು ಅದನ್ನ ಗಜೇಂದ್ರ ಅಂತ ಕರೀತಾರೆ. ಹಾಗೆ ಈ ಗಜೇಂದ್ರ ಈ ಗಜೇಂದ್ರ ಮೋಕ್ಷ ಕಥೆ ಅಂತಂದ್ರೆ ಇದು ಆ ನಡೆದದ್ದು ಎಲ್ಲಿ ಅಂತಂದ್ರೆ ನಮ್ಮ ಈ ಭರತ ಭೂಮಿಯಲ್ಲಿ ಅಲ್ಲ. ಇದನ್ನ ಕ್ಷೀರಸಾಗರದಲ್ಲಿ ನಡೀತು ಅಂತ ಹೇಳಿ, ಅಂದ್ರೆ ಭಗವಂತನ ಏನು ಲೋಕ ಏನಿದೆ ಕ್ಷೀರಸಾಗರದಲ್ಲಿ ಭಗವಂತ ತಾನು ಶೇಷಶಾಹಿಯಾಗಿ ಮಲಗಿದ್ದಾನಲ್ಲ, ಆ ಒಂದು ಏನು ಕ್ಷೀರಸಾಗರದಲ್ಲಿ ಇದ್ದಂತಹ ಒಂದು ಪರ್ವತ, ಆ ಪರ್ವತ ಶ್ರೇಣಿಗಳಲ್ಲಿ ಇದ್ದಂತಹ ಕಾಡು, ನದಿ, ಬೆಟ್ಟ, ಅಲ್ಲಿ ನಡೆದಂತಹ ಒಂದು ಘಟನೆ. ಆ ಇದು ಯಾವುದು ಯಾವುದು ಆ ಗಜೇಂದ್ರ ಮೋಕ್ಷದ ಕಥೆ. ಹೀಗೆ ಗಜೇಂದ್ರ ಅಂದ್ರೆ ಆನೆ, ತನ್ನೆಲ್ಲ ಆನೆಗಳ ಹಿಂಡು ಬಹಳ ಆ, ಏನು ವೈಭವದಿಂದ ಇದ್ದಂತಹ ಒಂದು ಏನು ಪರಿಸರ, ಆ ಪರಿಸರದಲ್ಲಿ ಎಲ್ಲ ಆನೆಗಳು ಸೇರಿ ಅಲ್ಲಿ ಇದ್ದಂತಹ ಒಂದು ನದಿಯಲ್ಲಿ ಎಲ್ಲ ತಾವು ಆಟ ಆಡಿದವು, ಎಲ್ಲ ಬೇಕಾಗಿದ್ದನ್ನೆಲ್ಲ ತಿಂದು ಆ ಅಲ್ಲಿ ಹೇಗಿದ್ದಾವೆ ಒಂದೊಂದು ಆನೆ ಅಂತಂದ್ರೆ ಕೊಬ್ಬಿದ್ದಾವಂತೆ. ಎಂತಹ ಕೊಬ್ಬು ಅಂತಂದ್ರೆ ಅಲ್ಲಿ ಯಥೇಚ್ಛವಾಗಿ ಅವುಗಳಿಗೆ ಆಹಾರ ಸಿಗ್ತದೆ, ನೀರು ಸಿಗ್ತದೆ, ಅಲ್ಲಿ ಒಂದು ವಾತಾವರಣ ಅದೆಲ್ಲದರಿಂದಾಗಿ ಮದಭರಿತವಾದಂತಹ ಆನೆಗಳು. ಅದರಲ್ಲೂ ಈ ಗಜೇಂದ್ರ ಎಂತಹ ಮದಭರಿತನಾಗಿದ್ದ ಅಂತಂದ್ರೆ ಒಂದೊಂದು ಹೆಜ್ಜೆ ಇಟ್ಟು ಅವನು ಹೋಗ್ತಾ ಇದ್ರೆ ಆ ಪರ್ವತಗಳೇ ಅಳ್ತಾ ಇದ್ವಂತೆ, ಅಂದ್ರೆ ನಲುಗ್ತಾ ಇದ್ವಂತೆ. ಅಂದ್ರೆ ಅಷ್ಟು ಮದಭರಿತನಾಗಿ ಅಲ್ಲಿರುವಂತಹ ಏನಂತೀವಿ ಆ ಗಿಡ ಮರ ಬಳ್ಳಿ ಅವನು ಹೋದ ಅಂತಂದ್ರೆ ಒಂದ್ ರೀತಿ ಅವೆಲ್ಲ ನಾಶ ಆಗಿ ಹೋಗ್ತಾ ಇದ್ವು. ಅಷ್ಟು ಭಯಂಕರನಾಗಿದ್ದಂತ ಯಾರು ಈ ಗಜೇಂದ್ರ. ಇಲ್ಲಿ ಗಜೇಂದ್ರ ಮೋಕ್ಷದ ಕಥೆ ಹೇಳ್ತಾ ಇರೋದು ಕೇವಲ ಒಬ್ಬ ಗಜೇಂದ್ರನ ಬಗ್ಗೆ ಅಲ್ಲ. ಇಲ್ಲಿ ನಾವೆಲ್ಲರೂ ಒಬ್ಬೊಬ್ರು ಒಂದು ಗಜೇಂದ್ರನ್. ಅಂದ್ರೆ ಈ ಮದ ಮತ್ಸರ ಮೋಹ ಕಾಮ ಲೋಭ ಇದೆಲ್ಲದರ ಅಧಿಕಾರದ ಮದ, ದುಡ್ಡಿನ ಮದ, ಹ್ಮ್, ಆಮೇಲೆ ವಿದ್ಯೆಯ ಬಲ, ಏನೋ ಮದ, ಎಲ್ಲಾ ಮದ. ಕೊನೆಗೆ ಆಧ್ಯಾತ್ಮ ಸಾಧನೆ ಮಾಡಿದ್ರೆ ನಾನು ಜಾಸ್ತಿ ಸಾಧನೆ ಮಾಡಿದವನು ಅನ್ನುವ ಮದ. ಎಲ್ಲಾ ಮದ ಅನ್ನುವುದು ಎಲ್ಲಿ ಬೇಕಾದ್ರೂ ಹುಟ್ಟುತ್ತದೆ, ಅದಿಲ್ಲದಿರುವ ಜಾಗ ಇಲ್ಲಿ. ನಾನು ಬಹಳ ದೊಡ್ಡ ಸಾಧನೆ ಮಾಡಿದವ ಅನ್ನುವುದು ಆಧ್ಯಾತ್ಮ ಸಾಧನೆಯಲ್ಲೂ ಬರ್ತದೆ. ನಾನು ಬಹಳ ದೊಡ್ಡ ಗುರು, ನಾನು ಎಲ್ಲರಿಗಿಂತ ಹಾಗೆ ಅಂತಹ ಮದ ಕೇವಲ ಅದು ಗಜೇಂದ್ರನಿಗೆ ಇದ್ದುದಲ್ಲ, ಎಲ್ಲರಲ್ಲೂ ಇರುವಂಥದ್ದು. ಹಾಗಾಗಿ ನಾವು ನಮಗೆ ಅದನ್ನ ಗಜೇಂದ್ರನ ಕಥೆ ಅಂದ್ರೆ ಇದು ನಮ್ಮ ಕಥೆ ಅಂತ ಅನ್ವಯಿಸ್ಕೊಳ್ಬೇಕು ನಾವು. ಹಾಗೆ ಗಜೇಂದ್ರ ಅಷ್ಟು ಮದಭರಿತನಾಗಿ ಏನು ಮೆರೀತಾ ಇದ್ದ. ಹೀಗೆ ನದಿಯಲ್ಲಿ ಸ್ನಾನ ಮಾಡುವಾಗ ಎಲ್ಲ ಎಲ್ಲಾ ಆನೆಗಳು ಹೋದು, ಎಲ್ಲ ಆನೆಗಳು ಸ್ನಾನ ಮಾಡ್ತಾ ಇದ್ದಾರೆ, ನೀರನ್ನ ಹಾಕೊಳ್ತಾ. ಆವಾಗ ಒಂದು ಮೊಸಳೆ ಬಂದು ಈ ಗಜೇಂದ್ರನ ಕಾಲನ್ನ ಹಿಡಿತು. ಅದೇನು ಕಡಿಮೆ ಇಲ್ಲ ಮೊಸಳೆ, ಈ ಗಜೇಂದ್ರನಷ್ಟೇ ಬಲಿಷ್ಠವಾಗಿದೆ. ಸಾಮಾನ್ಯವಾದಂತಹ ಮೊಸಳೆ ಅಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಮಾನ್ಯವಾಗಿ ಮೊಸಳೆಗೂ ಆನೆಗೂ ಏನಾದ್ರೂ ಜಗಳ ಬಿದ್ರೆ ಗೆಲ್ಲೋದು ಆನೆನೇ ಸಹಜವಾಗಿ. ಅಂದ್ರೆ ಆನೆಗಿಂತಲೂ ಬಲಿಷ್ಠ ಏನಿರೋಲ್ಲ ಮೊಸಳೆ. ಆದ್ರೆ ಇದು ಒಂದು ವಿಚಿತ್ರ ಏನು ಅಂತಂದ್ರೆ ಆನೆಯಷ್ಟೇ ಬಲಿಷ್ಠ ಇತ್ತು ಮೊಸಳೆ. ಆ ಆನೆ ಕಾಲನ್ನ ಹಿಡಿತು ಆ ಮೊಸಳೆ. ಗಜೇಂದ್ರ ಏನ್ ಮಾಡಿದ, ಒಂದು ಸಾರಿ ಎಳೆದು ದಡಕ್ಕೆ ಬಂದ. ಆದ್ರೆ ಮತ್ತೆ ಮೊಸಳೆ ಎಳ್ಕೊಂಡು ಏನೋ ನದಿಗೆ ಎಳ್ಕೊಂಡು ಹೋದ. ಹೀಗೆ ನಡೀತಾ ಇತ್ತು. ಈ ಮೊಸಳೆ ಇವನು ಗಜೇಂದ್ರ ಎಳ್ಕೊಂಡು ಬರ್ತಾ ಇತ್ತು, ಆನೆ ಎಳ್ಕೊಂಡು ಬರ್ತಾ ಇತ್ತು ದಡಕ್ಕೆ, ಮೊಸಳೆ ಮತ್ತೆ ಎಳ್ಕೊಂಡು ನೀರಿಗೆ ಹೋಗ್ತಾ ಇತ್ತು. ಮತ್ತೆ ಇವನು ದಡಕ್ಕೆ ಎಳ್ಕೊಂಡು ಬರ್ತಾನೆ, ಮತ್ತೆ ಅದು ಹೀಗೆ ಎಳ್ಕೊಂಡು ಹೋಗ್ತದೆ. ಎಷ್ಟು ಪ್ರಯತ್ನ ಮಾಡಿದ್ರು ಮೊಸಳೆಯಿಂದ ಬಿಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾರಿಗೆ? ಗಜೇಂದ್ರನಿಗೆ. ಕೊನೆಗೆ ಅವನ ಜೊತೆಗೆ ಇದ್ದಂತಹ ಎಲ್ಲ ತನ್ನ ಸಂಗಡಿಗರು ಎಲ್ಲರೂ ಬಂದು ಅವನಿಗೆ ಸಹಾಯ ಮಾಡಿದರು. ಅಂದ್ರೆ ಗಜೇಂದ್ರನಿಗೆ ಆ ಮೊಸಳೆನ ತುಳಿಲಿಕ್ಕೆ ಬಡಿಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಮಾಡಿದ್ರು. ಆದ್ರೆ ಮೊಸಳೆ ಬಾಯಿ ಬಿಡ್ತದೆ, ಮತ್ತೆ ಮತ್ತೆ ಬಾಯಿ ಹಾಕ್ತಾ ಇದೆ. ಯಾರಿಗೆ? ಅದೊಂದು ವಿಚಿತ್ರ ಏನು ಅಂತಂದ್ರೆ ಯಾವ ಆನೆಯ ಕಾಲನ್ನು ಹಿಡಿತಾ ಇಲ್ಲ, ಅದು ನೇರವಾಗಿ ಬಂದು ಗಜೇಂದ್ರನ ಕಾಲನ್ನು ಹಿಡಿತಾ ಇದೆ. ಇದೊಂದು ಬಹಳ ವಿಚಿತ್ರ. ಆದ್ರೆ ಎಷ್ಟು ಪ್ರಯತ್ನ ಮಾಡಿದ್ರು, ಬೆಳಿಗ್ಗೆಯಿಂದ ಶುರುವಾದ್ರೆ ಸಂಜೆವರೆಗೂ ನೋಡಿದ್ರು, 3 ದಿನ ನೋಡಿದ್ರು. ಆ ಎಲ್ಲಾ ಆನೆಗಳು ಪ್ರಯತ್ನ ಮಾಡಿದ್ರು, ಏನು ಮಾಡಿದ್ರು ಗಜೇಂದ್ರನನ್ನ ಮೊಸಳೆಯಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಇವರು ಎಷ್ಟೇ ಅವನ ಮೇಲೆ ದಡಕ್ಕೆ ಎಳ್ಕೊಂಡು ಬಂದು ಮೊಸಳೆ ಮತ್ತೆ ಆ ಗಜೇಂದ್ರನನ್ನ ನೀರಿಗೆ ಎಳ್ಕೊಂಡು ಹೋಗ್ತಾ ಇತ್ತು. ನೀರಿಗೆ ಹೋದ್ಮೇಲೆ ಮೊಸಳೆ ಬಲಿಷ್ಠ ಆಗೇ ಇರ್ತೀವಿ. ಆ ಏನ್ ಮಾಡಿದ್ರು ಬಿಡ್ಲೇ ಇಲ್ಲ. ಗಜೇಂದ್ರನಾದ್ರು ಕೊನೆಗೆ ಇವರು 3 ದಿನ ಯೋಚನೆ ಮಾಡಿದ್ರು. ಯಾರು? ಎಲ್ಲ ಆನೆಗಳು, ಅಂದ್ರೆ ಎಲ್ಲ ಹೆಣ್ಣಾನೆಗಳು, ಎಲ್ಲ ಮಕ್ಕಳು ಮರಿ ಅದೇನೇನು ಇರ್ತದಲ್ಲ, ಎಲ್ಲ ಆನೆ ಹಿಂಡಲ್ಲಿ ಏನೇನು ಇರ್ತದೆ, ಅವರೆಲ್ಲರೂ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಏನು ಪ್ರಯತ್ನ ಮಾಡಿದ್ರು ಆ ಗಜೇಂದ್ರನನ್ನ ಬಿಡಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾವಾಗ ಗಜೇಂದ್ರನನ್ನ ಬಿಡಿಸ್ಲಿಕ್ಕೆ ಸಾಧ್ಯವಾಗಿಲ್ಲ ಅವಾಗ ಎಲ್ಲಗೆಲ್ಲ ಗೊತ್ತಾಯ್ತು, ಓಹೋ ಮುಗಿತು ಇವನ ಕತೆ. ಅಂದ್ರೆ ಇವನನ್ನ ಮೊಸಳೆಯಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಯಾರೇ ಆದ್ರೂ ಅಷ್ಟೇ ಅಲ್ವ, 1 ದಿನ ನೋಡ್ತಾರೆ, 2 ದಿನ ನೋಡ್ತಾರೆ, 3 ದಿನ ನೋಡ್ತಾರೆ, ದಿನ ಯಾರು ನೋಡ್ತಾ ಹೋಗ್ತಾರೆ. ಅವರೆಲ್ಲ ಕೈ ಬಿಟ್ರು. ಅಂದ್ರೆ ಆ
ಇವನಿಂದ ನಮ್ಮ ಮೊಸಳೆಯಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದೊಂದೇ ಆನೆ ಒಂದೊಂದೇ ಆನೆ ಎಲ್ಲ ತಾವು ಹೊರಳಿಗೆ ಶುರು ಮಾಡಿ ಲಾಸ್ಟಿಗೆ ಗಜೇಂದ್ರ ಮಾತ್ರ ಉಳಿದ ನದಿಯಲ್ಲಿ. ಗಜೇಂದ್ರ ಮಾತ್ರ ಉಳಿದಿದ್ದಾನೆ. ಆ ಆ ಮೊಸಳೆ ತಾನು ಎಳಿತಾ ಇದೆ, ರಕ್ತವನ್ನ ಹೀರ್ತಾ ಇದೆ ಅಂತ. ಕೊನೆಗೆ ಈ ಗಜೇಂದ್ರನಾದರೂ ಅವನೇನು ಸಾಮಾನ್ಯ ಅಲ್ಲ, ಮಹಾಬಲಿಷ್ಠ. ತನ್ನ ಸಂಪೂರ್ಣ ಆನೆ ಬಲ ಗೀಳಿಕ್ತಾ ಇದ್ದಾನಂತೆ. ಜೋರು ಆರ್ಭಟ ಮಾಡ್ತಾನೆ. ಒಂದು ಸಾರಿ ಜೋರು ಎಳ್ಕೊಂಡು ಬರ್ತಾನೆ, ಮತ್ತೆ ಮೊಸಳೆ ಎಳ್ಕೊಂಡು ನದಿಗೆ ಹೋಗ್ತಾ ಇದೆ, ಮತ್ತೆ ಎಳ್ಕೊಂಡು ದಡಕ್ಕೆ ಬರ್ತಾನೆ, ಮತ್ತೆ ಎಳ್ಕೊಂಡು ಹೋಗ್ತಾ ಇದೆ. ಹೀಗೆ ನಡೀತು ನಡೀತು ನಡೀತು. ಎಷ್ಟು ತಾನು ಬಲವನ್ನ ಪ್ರಯೋಗ ಮಾಡಿದರೂ ಆನೆಗೆ, ಆ ಗಜೇಂದ್ರನಿಗೆ ಮೊಸಳೆಯಿಂದ ಬಿಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಹಾಗಂತ ಅವನೇನು ಪ್ರಯತ್ನ ಮಾಡದೆ ಸುಮ್ಮನೆ ಕೈಚೆಲ್ಲಿ ಕೂರ್ಲಿಲ್ಲ. ಮೊದಲೇ ಹೇಳಿದ ಹಾಗೆ ಅವನು ಹೆಜ್ಜೆ ಇಟ್ಟು ಬರ್ತಾ ಇದ್ರೆ ಪರ್ವತಗಳು ನಡುಗ್ತಾ ಇದ್ವು. ಹಾಗೆ ಅವನು ಪ್ರಯತ್ನವನ್ನು ಮಾಡ್ತಾನೆ ಇದ್ದ ಗಜೇಂದ್ರ. ಅಂದ್ರೆ ಇದು ಗಜೇಂದ್ರ ಕೇವಲ ಒಬ್ಬ ಗಜೇಂದ್ರನ ಕಥೆಯಲ್ಲ, ಪ್ರತಿಯೊಬ್ಬ ಜೀವನ ಕಥೆ. ಯಾಕೆಂದ್ರೆ ನಾವು ಎಲ್ಲರೂ ನಮ್ಮವರು ನಮ್ಮ ಅಂತ್ಯಕಾಲಕ್ಕೆ ಬರ್ತಾರೆ, ನಮ್ಮ ಕೊನೆಗಾಲಕ್ಕೆ ಬರ್ತಾರೆ ಅಂತ ನಾವು ಎಲ್ಲರೂ ನಮ್ಮವರು ಅಂದ್ರೆ ಆ ನಮ್ಮವ್ರು ಏನಂತೀವಿ, ಮಮಕಾರದಲ್ಲಿ ಬಿದ್ದಿರ್ತೀವಿ. ಅಹಂಕಾರ, ನಾನು ನನ್ನದು ಅನ್ನುವ ಅಹಂಕಾರ. ಮಮಕಾರ ಏನು, ನನ್ನವರು ಅನ್ನುವ ಮಮಕಾರ. ಆದ್ರೆ ಕೊನೆಗಾಲ, ಪ್ರತಿಯೊಂದು ಜೀವನಿಗೂ ಒಂದು ಕೊನೆಗಾಲ ಅನ್ನೋದು ಬರ್ತದೆ. ಆ ಕೊನೆಗಾಲ ಬಂದಾಗ ಯಾರೂ ಬರೋಲ್ಲ. ತಂದೆ ಬರ್ತಾರೆ, ತಂದೆ, ತಾಯಿ, ಮಕ್ಕಳು, ಮರಿ, ಹೆಂಡತಿ, ಗಂಡ, ಯಾರೂ ಬರೋಲ್ಲ. ಜೀವ ಮಾತ್ರ. ನಾರಾಯಣ ನಾಮ ನೆರೆವಾಹೋದಲ್ಲದೆ ಆರು ಸಂಗದ ಬಾಹೋರಿಲ್ಲ. ಕನಕದಾಸರು ಬಹಳ ಅದ್ಭುತವಾಗಿ ಆ ಇದನ್ನ ವರ್ಣನೆ ಮಾಡ್ತಾರೆ, ಇದೇ ಗಜೇಂದ್ರನ ಕಥೆಯನ್ನು. ಯಾಕೆ ಕನಕದಾಸರು ಹೇಳ್ತಾರೆ ಅಂತಂದ್ರೆ, ಕನಕದಾಸರು ಬೇರೆ ಯಾರು, ಯಮಧರ್ಮರಾಜನೇ ಕನಕದಾಸರಾಗಿ ಬಂದದ್ದು. ಯಮಧರ್ಮರಾಜನೇ ತಾನು ಆ ಕನಕದಾಸರಾಗಿ ಬಂದದ್ದು. ಆ ಕನಕದಾಸರು ಹೇಳ್ತಾರೆ, ನಾರಾಯಣ ನಾಮ ನೆರೆವಾಹೋದಲ್ಲದೆ ಆರೂ ಸಂಗಡ ಬಾಹೋರಿಲ್ಲ. ಕೊನೆಗೆ ಯಾರಾದರೂ ನಮ್ಮ ಜೊತೆಗೆ ಕೊನೆಯವರೆಗೂ ಬಂದಾರು ಅಂತಂದ್ರೆ ಎಲ್ಲಿವರೆಗೆ ಬರ್ಬೋದು? ಜಾಸ್ತಿ ಅಂದ್ರೆ ಹಾಸ್ಪಿಟಲ್ ವರೆಗೂ ಬರ್ಬೋದು. ಅದು ಎಲ್ಲಿ? ICU ವರೆಗೆ, ಮತ್ತೆ ಒಳಗೆ ಬಿಡೋಲ್ಲ. ಆಯ್ತಾ? ಅಲ್ಲಿರುವ ಮಂದಿನೇ ಬೇರೆ. ಇಷ್ಟು ದಿವಸ ಬಾಳಿ ಬದುಕಿದಂತಹ ಮಂದಿ ಅವಾಗ ಜೊತೆಗೆ ಇರೋಲ್ಲ. ಅವರೆಲ್ಲ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಕನ್ನಡಿ ಏನೋ ಆ ಕಿಟಕಿಯಲ್ಲಿ. ಆದರೆ ಒಳಗೆ ಇವನು ಮಾತ್ರ ಹೋರಾಡಬೇಕಾಗ್ತದೆ ಅಲ್ಲಿ. ಹಾಗಾದ್ರೆ ಒಳಗಿರೋರು ಯಾರು? ಇಷ್ಟು ದಿನ ಗೊತ್ತು ಗುರಿ ಇಲ್ಲದೆ ಇರೋರು ಯಾರೋ ಡಾಕ್ಟರ್ಸ್, ಅವರು ಒಳಗೆ ಇರ್ತಾರೆ. ಆದ್ರೆ ಅದನ್ನೇ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅಂದ್ರೆ 10 ನವಮಾಸ, 10 ನವಮಾಸ ಪರ್ಯಂತ ಗರ್ಭದಲ್ಲಿ ಹೆತ್ತು ಅತ್ಯಂತ ನೋವು ಬೇನೆಗಳಿಂದಲೀ ತುತ್ತೋ ವಸ್ತ್ರವನಿಕ್ಕಿ ಸಲಹಿದ ತಾಯಿ ತಂದೆ ಅತ್ತು ಕರೆವೋರಲ್ಲದೆ ಬೆನ್ನತ್ತಿ ಬಾಹೊರೆ. ಹೌದು, ಅವರು ಜನ್ಮ ಕೊಟ್ಟ ತಂದೆ ತಾಯಿ ಇರ್ಬೋದು, 9 ತಿಂಗಳು ಹೊತ್ತು ಹೊತ್ತು ಆ ಮಾಡಿ ಏನು ಬೆಳೆಸಿರ್ಬೋದು. ಆದ್ರೆ ಜಾಸ್ತಿ ಅಂದ್ರೆ ಏನ್ ಮಾಡ್ಬೋದು? ಅಯ್ಯೋ ನನ್ ಮಗ ಹಂಗ್ ಮಾಡ್ತಿದ್ದ, ಅಯ್ಯೋ ನನ್ನ ಮಗಳು ಹಂಗಿದ್ಲು ಅಂತ ಹೇಳಿ ಆ ಹೊತ್ತು ಕರಿಬೋದ ಅಷ್ಟೇ ಹೊರತು ಅವನ ಹಿಂದೆ ಯಾರು ಹೋಗಲ್ಲ. ಅಂದ್ರೆ ಎಲ್ಲರ ಕಥೆಯೂ ಅಷ್ಟೇ. ಹಾಗೆ ಮುಂದೆ ಮತ್ತೆ ಹೇಳ್ತಾರೆ ಏನು, ಸುತ್ತಲೂ ಕೊಳ್ಳಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವರು. ನಮ್ಮ ಅಂದ್ರೆ ಯಾವಾಗ ಒಬ್ಬ ಸತ್ತ ಮನುಷ್ಯ ಮೊದ್ಲು ಮೊದ್ಲು ಏನ್ ಮಾಡ್ತಾರೆ, ಮೊದ್ಲು ಮಾಡೋದ ಏನ್ ಕೆಲಸ, ಯಾವಾಗ ಇದನ್ನ ಹೋಗಿ ಹೊರಗೆ ಹಾಕ್ತೀವಿ ಅಂತ. ಯಾಕೆಂದ್ರೆ ಯಾವಾಗ ಜೀವ ಹೊರಗೆ ಬಂದ ಕೂಡ್ಲೆ ಈ ಜೀವ ಅನ್ನೋದು ಈ ದೇಹ ಅನ್ನೋದು ಏನಾಗ್ತದೆ ಮೈಲಿಗೆ. ಯಾಕೆಂದ್ರೆ ಅವನು ಎಂತಹ ದೊಡ್ಡ ವ್ಯಕ್ತಿನೇ ಇರಲಿ, ಅದು ಹೆಣ ಅಂತಾನೆ ಕಳಿಸ್ಕೊಳ್ತದೆ. ಅಲ್ವಾ? ಅದನ್ನ ಮೊದಲು ಹೇಗೆ ಹೊರಗೆ ಹಾಕೋದು ಅಂತ ಮೊದಲು ಎಲ್ಲರೂ ಯೋಚನೆ ಮಾಡ್ತಾರೆ. ಅಂದ್ರೆ ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ, ಮಿತ್ರರು, ಬಂಧು ಬಾಂಧವರು ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ಮೊದಲು ಏನ್ ಮಾಡ್ತಾರೆ? ಹೊರಗೆ ಹಾಕ್ತಾರೆ ಹೆಣ. ಏ ಅವನು ಬಹಳ ದೊಡ್ಡ ವ್ಯಕ್ತಿ ಅಂತ ಒಳಗಿಟ್ಕೊಂಡು ಕೊಡ್ತಾರೆ, ಇಲ್ಲ ಮನೆಯಿಂದ ಹೊರಗೆ ಹಾಕ್ತಾರೆ ಮೊದಲು. ಯಾಕೆಂದ್ರೆ ಮೈಲಿಗೆ ಹೊತ್ತು ಹೋದಿತು ಹೊರಗೆ ಹಾಕಿನುವರು. ಹಿತ್ತಾಲ ಕಸಕ್ಕಿಂತ ಅತತ ಈ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು. ನಾವು ನಮ್ಮ ಮನೆಯ ಕಸವನ್ನಾದ್ರೂ ಒಂದ್ ಕಡೆ ಒಟ್ಟೆ ಹಾಕ್ತಿವಿ ಗೊಬ್ಬರ ತಿಪ್ಪೆಯಲ್ಲಿ. ಯಾಕೆ? ಗೊಬ್ಬರ ಆಗ್ತದೆ ಅಂತ.
ಅಲ್ಲ, ವೇಸ್ಟೇಜ್ ಇರ್ತದಲ್ಲ, ತರಕಾರಿ ಅದು ಇದು, ಅದು ಪ್ರಯೋಜನಕ್ಕೆ ಬರಲ್ಲ. ಆದ್ರೆ ಅದನ್ನ ಬಿಸಾಕಲ್ಲ ನಾವು. ಏನ್ ಮಾಡ್ತೀವಿ, ಗೊಬ್ಬರ ಆಗ್ತದೆ ಅಂತ ಹೇಳಿ ಆ, ಒಂದು ಕಡೆ ಗುಡ್ಡೆ ಹಾಕಿ ಇಡ್ತೀವಿ. ಆದ್ರೆ ಆ ಹಿತ್ತಲ ಕಸಕ್ಕಿಂತಲೂ ಕೀಳಾಗಿ ಬಿಡ್ತದೆ ಈ ದೇಹ. ಯಾವ ದೇಹಕ್ಕೆ ನಾವು ದಿನನಿತ್ಯವೂ ಸ್ನಾನ ಮಾಡಿಸಿ, ಗಂಧ, ಸೆಂಟ್ ಹಾಕಿ, ಪೌಡರ್ ಹಾಕಿ, ಬ್ಯೂಟಿ ಪಾರ್ಲರಿಗೆ ಹೋಗಿ ಹೇರ್ ಕಟ್ ಮಾಡಿಸಿ ಆ, ಏನೇನೆಲ್ಲ ಮಾಡಿಸಿ ನಾವು ಎಷ್ಟು ಸೌಂದರ್ಯವನ್ನ ಕಾಪಾಡ್ಕೊಂಡಿರ್ತೀವೋ ಈ ದೇಹವನ್ನ, ಯಾವಾಗ ಈ ಜೀವ ಈ ದೇಹದಿಂದ ಹೊರಟ ಆ ಕ್ಷಣದಲ್ಲೇ ಇದು ನಮ್ಮ ಮನೆಯ ಕಸಕ್ಕಿಂತಲೂ ಕೀಳಾಗಿ ಕಾಣ್ತಾರೆ. ಅಂದ್ರೆ ಎಷ್ಟು ಬೇಗ ಇದನ್ನು ಹೋಗಿ ಹೋಗಿ ಸುಟ್ಟಾಕ್ತಾರೆ, ಎಷ್ಟು ಬೇಗ ಹೋಗಿ ಇದನ್ನು ಹೂತ್ ಹಾಕ್ತೀವಿ ಅಂತ ಪ್ರಯತ್ನ. ಯಾಕೆಂದ್ರೆ ಯಾರು ಇಟ್ಕೊಳ್ತಾರೆ, 2 ದಿವಸ 3 ದಿವಸ ಗಟ್ಟಲೆ ಇಟ್ಕೊಳ್ತಾರೆ, ಯಾರು ಇಟ್ಕೊಳ್ಳಲ್ಲ. ಎಷ್ಟು ಬೇಗ ಸಂಸ್ಕಾರ ಸಾಧ್ಯವಾಗ್ತದೋ ಅಷ್ಟು ಬೇಗ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾರೆ. ಹಾಗೆ ಆ ಹಾಗೆ ಅಂದ್ರೆ ಇವರು ಕೊನೆಯವರೆಗೂ ಬಂದವರು ಅಂತ ಅಂದ್ರೆ ಇವರು ಯಾರು ಜಾಸ್ತಿ ಅಂದ್ರೆ ಎಲ್ಲಿವರೆಗೂ ಬರುವುದು, ಹಾಸ್ಪಿಟಲ್ ವರೆಗೂ, ಜೀವ ಇರೋವರೆಗೂ ಹಾಸ್ಪಿಟಲ್ ವರೆಗೂ ಬರ್ಬೋದು. ಜೀವ ಹೋದ್ಮೇಲೆ ಲಾಸ್ಟ್ಗೆ ಎಲ್ಲಿವರೆಗೂ ಅಂತಂದ್ರೆ ಲಾಸ್ಟ್ಗೆ ಬೆಂಕಿ ಹಾಕೋರು. ಆಯ್ತಾ, ಆಮೇಲೆ ಇವನೇ ಹೋಗ್ಬೇಕು. ಅವನ ಮುಂದೆ ಅವ್ರು ಯಾರು ಬರೋರಲ್ಲ, ಮುಂದೆ ಹೋಗ್ಬೇಕು, ಇವನೇ ಹೋಗ್ಬೇಕು. ಒಂದ್ ವೇಳೆ ಇವನ ಹತ್ರ ಇತ್ತು ಅಂತ ಆದ್ರೆ ಏನು, ನಾರಾಯಣ ನಾಮ ಮೇರೆ ಬಾಹುದಲ್ಲದೆ ಆರು ಸಂಗಡ ಬಾಹುರಿಲ್ಲ. ಒಂದ್ ವೇಳೆ ಇವನು ಏನಾದ್ರೂ ಆಧ್ಯಾತ್ಮಿಕ ಸಾಧನೆ ಮಾಡಿದ್ದ ಅಂತ ಆದ್ರೆ ಇದ್ದಷ್ಟು ದಿವಸ ದೇವರು ಕೈ, ಕಾಲು, ಮೂಗು, ಬಾಯಿ, ಆ ಯೌವನ, ವಯಸ್ಸು, ಶಕ್ತಿ ಎಲ್ಲವನ್ನೂ ಕೊಟ್ಟಿದ್ದು. ಆಗ ಏನು ಸಾಧನೆಯನ್ನು ಮಾಡಿಕೊಳ್ಳದೆ ಸುಮ್ಮನೆ ಯಾವುದೋ ಆಸೆಗೆ ಬಿದ್ದು, ಮೋಹಕ್ಕೆ ಬಿದ್ದು, ಮಮಕಾರಕ್ಕೆ ಬಿದ್ದು, ಅಹಂಕಾರಕ್ಕೆ ಬಿದ್ದು ತಾನು ಮೈಮರೆತು ಜೀವನವನ್ನು ಕಳೆದ ಅಂತ ಆದ್ರೆ ಆ ಯಾರು ಬರಲ್ಲ. ಅಷ್ಟೆಲ್ಲ ಅವನ ಜೊತೆಗೆ ಎಷ್ಟೆಲ್ಲ ಯಾರ ಜೊತೆಗೆ ಸೇರ್ಕೊಂಡು ಯಾವುದಕ್ಕಾಗಿ ಅಂತ ಮೆರೆದ್ನೋ ಅದು ಯಾವುದು ಬರಲ್ಲ. ಕೊನೆಗೆ ಒಂದ್ ವೇಳೆ ಅವನ ಕೈ ಹಿಡ್ದೀತು, ಅವನ ಜೊತೆಗೆ ಬಂದೀತು ಅಂತಂದ್ರೆ ಯಾವುದು, ಅದು ಭಗವಂತನ ನಾಮಸ್ಮರಣೆ, ಅಂದ್ರೆ ಆಧ್ಯಾತ್ಮ ಸಾಧನೆ. ಆಧ್ಯಾತ್ಮ ಸಾಧನೆ ಮಾತ್ರ. ಅದಕ್ಕೆ ಕನಕದಾಸರು ಕೊನೆಗೆ ಹೇಳ್ತಾರೆ, ಹರಣ ಹಿಂಗದ ಮುನ್ನ ಹರಿಯ ಸೇವೆಯ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳೋ ಕರುಣಾನಿಧಿಗಾಗಿ ನೆಲೆಯಾದಿ ಕೇಶವರಾಯನ ಕರುಣಾನಿಧಿಗಾಗಿ ನೆಲೆಯಾದಿ ಕೇಶವರಾಯನ ನೆನೆ ನೆನೆದು ನಿರುತದಲ್ಲಿ ಸುಖಿಸೋ ಮರುಳೇ. ಕೊನೆಗೆ ಹರಣ ಹಿಂಗದ ಮುನ್ನ ಅಂದ್ರೆ ಈ ಜೀವ ಹೋಗೋದಕ್ಕಿಂತ ಮುಂಚೆ, ಆಯ್ತಾ, ಆ ಆದಿಕೇಶವರಾಯನನ್ನ ಸ್ಮರಣೆ ಮಾಡಯ್ಯ. ಅಂದ್ರೆ ಅಧ್ಯಾತ್ಮ ಸಾಧನೆ ಮಾಡ್ಕೋ, ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಯಥಾಶಕ್ತಿ ಪ್ರಯತ್ನ ಮಾಡು. ಈಗ ನೀನು ಯಾವುದಕ್ಕೆ ಅಂತ ಹೊಡೆದಾಡ್ತಾ ಇದ್ದಿ, ಬಿಡದಾಡ್ತಾ ಇದ್ದಿ, ಇದು ಯಾವುದೋ ನಿನ್ನನ್ನು ಕೈ ಹಿಡಿಯುವಂಥದ್ದಲ್ಲ ಅಂತ ಹೇಳಿ ಆಗ ಗಜೇಂದ್ರನಿಗೆ ಅನಿಸ್ತು, ಓಹೋ, ಅವನು ಎಲ್ಲಾ ಪ್ರಯತ್ನ ಮಾಡಿದ. ಯಾಕೆಂದ್ರೆ ನಾವು ನಮಗೆ ಲಾಸ್ಟಿಗೆ ನಾವು ಎಲ್ಲಾ ಬಲ ಯೂಸ್ ಮಾಡ್ತೀವಿ. ಹಣ ಬಲ, ದುಡ್ಡಿನ ಬಲ, ನಮ್ಮ ದೇಹ ಬಲ, ಎಲ್ಲ ಆಸ್ಪತ್ರೆ ಬಲ, ದುಡ್ಡಿನ ಬಲ, ಡಾಕ್ಟರ್ ಬಲ ಎಲ್ಲವನ್ನು. ಯಾಕೆಂದ್ರೆ ಆ ಹಾಸ್ಪಿಟ್ಲಿಗೆ ಹೋಗೋಣ, ಇಲ್ಲ ಅದು ತುಂಬಾ ಹೈಟೆಕ್ ಇದೆ, ಇದು ಬಹಳ ಅಷ್ಟು ಚೆನ್ನಾಗಿಲ್ಲ ಡಾಕ್ಟರು, ಅಲ್ಲಿ ಒಳ್ಳೆ ಸರ್ಜನ್ ಇದ್ದಾರೆ, ಅಲ್ಲಿ ತುಂಬಾ ಹೈಟೆಕ್ ಇದೆ, ಅಲ್ಲಿ ಹೋಗೋಣ. ಯಾಕೆಂದ್ರೆ ದುಡ್ಡಿನ ಬಲ. ಮತ್ತೆ ಡಾಕ್ಟರ್ಸ್ಗೆ ಇನ್ಫ್ಲೂಯೆನ್ಸ್ ಮಾಡಿಸೋದು, ಅಲ್ಲಿ ಯಾರೋ ರಾಜಕಾರಣಿ ಮಂತ್ರಿಗೆಲ್ಲ ಹೇಳಿ, ಅಂದ್ರೆ ಎಲ್ಲಾ ಬಲವೂ ಪ್ರಯೋಗ ಆಯ್ತು. ಕೊನೆಗೆ ಡಾಕ್ಟರ್ ಹೇಳಿದ್ರು, ನೋಡಿ, ನಾವು ಮಾಡೋ ಪ್ರಯತ್ನ ನಾವು ಮಾಡಿದೀವಿ, ಇನ್ನು ಮುಂದೆ ನೀವು ಎಲ್ಲಾದ್ರೂ ದೇವರ ಸ್ಮರಣೆ ಮಾಡಿ, ಅಥವಾ ದೇವರು ದೊಡ್ಡವನು, ದೇವರು ಒಂದ್ ವೇಳೆ ನಮ್ ಕೈಯಲ್ಲಿ ಇದ್ದದ್ದು ನಾವು ಮಾಡಿದೀವಿ, ಉಳಿದಿದ್ದೆಲ್ಲ ದೇವರಿಗೆ ಬಿಟ್ಟಿದ್ದು. ಲಾಸ್ಟಿಗೆ ಅವ್ರು ಮಾಡೋದು ಏನೋ ದೇವ್ರು ಬಿಟ್ಟಿದ್ದು. ಅವಾಗ ಶುರು ಮಾಡ್ತಾರೆ, ಏನು ಮೃತ್ಯುಂಜಯ ಹೋಮ ಮಾಡ್ತಾರೆ, ಚಂಡಿಕಾ ಹೋಮ ಶುರು ಆಗ್ತದೆ. ಅಲ್ಲಿ ಯಾವ್ದೋ ದೇವಸ್ಥಾನ ಅಂತ ಹೋಗ್ತಾರೆ, ಇಲ್ಲಿ ಯಾವ್ದೋ ದೇವಸ್ಥಾನ. ಅವ್ರು ಹೇಳ್ಬಿಡ್ತಾರೆ, ನೋಡ್ರಿ ವೆಂಟಿಲೇಟರ್ ಅಲ್ಲಿ ಇದ್ದಾರೆ, ತೆಗೆದ್ರೆ ಈಗ ಹೋಗ್ತಾರೆ. ಆಯ್ತಾ, ಎಷ್ಟು ಹೊತ್ತು ಇಡ್ತೀರಾ ಇಡ್ತೀರಿ ಅಂತ ಡಾಕ್ಟರ್ ಹೇಳ್ತಾರೆ. ಅಂದ್ರೆ ಅವರು ಕೂಡ ಲಾಸ್ಟಿಗೆ ಕೈ ಚೆಲ್ತಾರೆ. ಆಗ ನಮಗೆ ಗೊತ್ತಾಗೋದು ಯಾರು ಭಗವಂತನ ಸ್ಮರಣೆ. ಆಗ ಅಧ್ಯಾತ್ಮದ ಕಡೆಗೆ ಶುರು ಮಾಡ್ತೀವಿ. ಅಲ್ಲಿ ಆ ದೇವರಿಗೆ ಹರಕೆ ಹೊರೋದು, ಈ ದೇವರಿಗೆ ಹರಕೆ ಹೊರೋದು, ಅಂದ್ರೆ ಎಲ್ಲಾ ಬಲವೂ ಮುಗಿದು ಹೋದಾಗ ಕೊನೆಗೆ ನಮಗೆ ಭಗವಂತನ ಸ್ಮರಣೆ ಶುರುವಾಗ್ತದೆ. ಹಾಗೆ ಈ ಗಜೇಂದ್ರನಿಗಾಯ್ತು, ಅವನಿಗೆ ಗೊತ್ತಾಯ್ತು, ಓಹೋ, ನನ್ನ ಬಲ ಇಲ್ಲಿ ಕೆಲಸ ಮಾಡಲಿಲ್ಲ, ನನ್ನ ಜೊತೆಗೆ ಇದ್ದವರು ಅವರು ಇಷ್ಟೇ, ಗೊತ್ತಾಯ್ತು ನನಗೆ. ಕೊನೆಗೆ ಹೋಗ್ಲಿ, ನನ್ನ ಬಲವಾದ್ರೂ ಕೆಲಸ ಮಾಡ್ತೋ ಅಂತಂದ್ರೆ, ಇಷ್ಟು ದಿನ ಯಾವ ಬಲದಿಂದ ನಾನು ಮೆರಿತಾ ಇದ್ನೋ ಆ ಬಲವೂ ನನಗೆ ಕೆಲಸಕ್ಕೆ ಬರಲಿಲ್ಲ. ಆಗ ಅವನಿಗೆ ಹಿಂದಿನ ಜನ್ಮದ ಸ್ಮರಣೆ ಇತ್ತು. ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿದ್ದ, ಒಬ್ಬ ಉತ್ತಮ ಜೀವಿಯಾಗಿದ್ದ. ಅವನಿಗೆ ಹಿಂದಿನ ಜನ್ಮದ ಸ್ಮರಣೆಯಿಂದಾಗಿ
ಆ ಅವನಿಗೆ ಸ್ವಲ್ಪ ನೆನಪು ಇತ್ತು, ಭಗವಂತನ ಸ್ಮರಣೆ ಇತ್ತು. ಅದಕ್ಕೆ ಅವನು ಅನ್ಕೊಂಡ, ನನ್ನನ್ನ ಈಗ ರಕ್ಷಣೆ ಮಾಡಬಹುದು ಅಂತಿದ್ರೆ ಅದು ಭಗವಂತ ಮಾತ್ರ ಅಂತ ಹೇಳಿ ಅವನಿಗೆ ದೇವರ ಸ್ಮರಣೆ ಬಂತು. ಅಂದ್ರೆ ಅವನಿಗೆ ಗೊತ್ತಿಲ್ಲ ದೇವರು ಅಂದ್ರೆ ಯಾರು, ಯಾಕಂದ್ರೆ ಅವನಿಗೆ ಏನು ಗೊತ್ತಿರ್ತದೆ ದೇವರು ಅಂದ್ರೆ ಯಾರು, ಅವನ ಹೆಸರೇನು, ಅವನಿಗೆ ಹೆಂಗೆ ಮಂತ್ರ ಹೇಳ್ಬೇಕು, ಸ್ತೋತ್ರ, ಏನು ಗೊತ್ತಿಲ್ಲ. ಆದ್ರೆ ದೇವರು ಅವನೊಬ್ಬ ಇದ್ದಾನೆ ಅನ್ನುವ ಅರಿವು ಬಂತು. ಆಗ ಆ ಭಗವಂತನನ್ನ ಅವನು ಸ್ತೋತ್ರ ಮಾಡ್ತಾನೆ. ಹೀಗೆ ಸ್ತೋತ್ರ ಮಾಡ್ತಾನೆ ಅಂತಂದ್ರೆ ದೇವರನ್ನ ಹೆಸರಿಡುವುದು ಕರೆಯೋಲ್ಲ. ಯಾಕೆಂದ್ರೆ ನಾವು ರಾಮ ಕೃಷ್ಣ ಗೋವಿಂದ ಅಂತ ಹೆಸರಿಡಿದು ಕರೆಯುವುದು ಬೇರೆ. ಆದ್ರೆ ದೇವರನ್ನ ಆಕಾರ, ಅವನಿಗೆ ಆಕಾರ ಗೊತ್ತಿಲ್ಲ, ಅವನು ಹೇಗಿದ್ದಾನೆ ಅಂತ ಗೊತ್ತಿಲ್ಲ. ಆದ್ರೆ ಅವನ ಬುದ್ಧಿಗೆ ಅವನ ಜ್ಞಾನಕ್ಕೆ ಏನು ತೋಚ್ತೋ ಹಾಗೆ ದೇವರನ್ನ ಕರೆದ. ಹೇಗೆ ಕರೆದ ಅಂದ್ರೆ ತಾನು ವರ್ಣನೆ ಮಾಡ್ತಾನೆ, ಯಾರು ಇಡೀ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ದಾನೋ, ಯಾರು ಈ ಬ್ರಹ್ಮಾಂಡವನ್ನ ಸಾಕಿ ಸಲುತ್ತಾ ಇದ್ದಾನೋ, ಕೊನೆಗೆ ಯಾರಲ್ಲಿ ಇಡೀ ಈ ಬ್ರಹ್ಮಾಂಡ ಅಂದ್ರೆ ಸಮಸ್ತ ಜೀವರಾಶಿಗಳು ಅವನಲ್ಲಿ ಲೀನವಾಗಿ ಹೋಗ್ತಾರೋ ಆ ಭಗವಂತ ನನ್ನನ್ನು ಬಂದು ರಕ್ಷಣೆ ಮಾಡಲಿ. ಅವನು ಅವನು ಯಾರಿಗೆ ಹುಟ್ಟಿಲ್ಲವೋ, ಯಾರಿಗೆ ಸಾವಿಲ್ಲವೋ, ಎಲ್ಲವನ್ನ ಹುಟ್ಟು ಸಾವು ಎಲ್ಲವನ್ನ ಮೀರಿ ನಿಂತಿದ್ದಾನೆ. ಆ ಭಗವಂತ ನನ್ನನ್ನು ಬಂದು ರಕ್ಷಣೆಯನ್ನು ಮಾಡಲಿ. ಪ್ರತಿಯೊಂದು ಜೀವರಾಶಿಗಳ ಒಳಗೂ ಇದ್ದು ಹೊರಗೂ ಇದ್ದು ಎಲ್ಲವನ್ನ ನೋಡಿಕೊಳ್ಳುವವ ಆ ಸ್ವಾಮಿ ನನ್ನನ್ನು ಬಂದು ರಕ್ಷಣೆ ಮಾಡಲಿ. ಅವನಿಗೆ ಹೋಗ್ಲಿ, ಅವನಿಗೆ ಏನಾದರೂ ಆಕಾರ ಇದೆಯೋ, ಹಾ ಇಲ್ಲ, ಇಲ್ಲ, ಹಾ ಮತ್ತೆ ಆಕಾರ ಇದೆಯಲ್ಲ, ಏನೋ ರಾಮನಾಗಿ ಬಂದ, ಕೃಷ್ಣನಾಗಿ ಬಂದ, ಕೂರ್ಮನಾಗಿ ಬಂದ, ಕೂರ್ಮ ಅಂದ್ರೆ ಆಮೆಯಾಗಿ ಬಂದ, ಹಂದಿಯಾಗಿ ಬಂದ, ವರಾಹನಾಗಿ, ನರಸಿಂಹನಾಗಿ ಬಂದ, ಮೀನಾಗಿ ಬಂದ, ಕೊನೆಗೆ ಪರಶುರಾಮನಾಗಿ ಬಂದ, ಹೀಗೆಲ್ಲ ರೂಪ ಇದ್ದಾವಲ್ಲ ಅಂತಂದ್ರೆ, ಇಲ್ಲ ಇಲ್ಲ, ಅದು ಭಗವಂತನ ರೂಪ ಅಲ್ಲ, ನಮಗೆ ಪ್ರಕಟಗೊಂಡ ರೂಪ ಅದು. ಅಂದ್ರೆ ನಮಗೆ ಹೇಗೆ ಬೇಕೋ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಪ್ರಕಟಗೊಂಡ ರೂಪ, ಆದ್ರೆ ಅದೇ ಭಗವಂತನ ರೂಪ ಅಂತ ತಿಳ್ಕೊಳ್ಳೋದಲ್ಲ. ಹಾಗೆ ಅದೇ ಹಾಗೆ ಹೋಗ್ಲಿ. ದೇವರು ನಮ್ಮಲ್ಲಿ ಇನ್ನೂ ಒಂದಿದೆ, ಏನು ಅಂತಂದ್ರೆ, ದೇವರು ಅಂದ್ರೆ ಗಂಡು, ಯಾಕೆಂದ್ರೆ ವಿಷ್ಣು ನಾರಾಯಣ ಅಂದ್ರೆ ಗಂಡು ಅಂತ. ಹಾ, ಅದಕ್ಕೆ ಗಜೇಂದ್ರ ಹೇಳ್ತಾ ಇದ್ದಾನೆ, ಅವನು ಗಂಡಲ್ಲ. ಹಂಗಾದ್ರೆ ಇನ್ನೇನು ಹೆಣ್ಣ? ಅವನು ಹೆಣ್ಣಲ್ಲ, ಮತ್ತೆ ಗಂಡು ಅಲ್ಲ, ಹೆಣ್ಣು ಅಲ್ಲ, ಗಂಡ ಅಂತ ಹೇಳೋದಾದ್ರೆ, ಇಲ್ಲ ಇಲ್ಲ, ಹಂಗೂ ಹೇಳ್ಬಾರ್ದು. ಮತ್ತೆ ಗಂಡು ಹೌದು, ಹೆಣ್ಣು ಹೌದು, ಗಂಡಿನ ಒಳಗೆ ಗಂಡಾಗಿ ಕೂತಿದ್ದಾನೆ, ಹೆಣ್ಣಿನ ಒಳಗೆ ಹೆಣ್ಣಾಗಿ ಕೂತಿದ್ದಾನೆ. ಅವನು ಗಂಡು ಹೌದು, ಹೆಣ್ಣು ಹೌದು. ಹಂಗಂದ್ರೆ ನಮ್ಮಲ್ಲಿ ಇದೊಂದು ಹೇಳ್ತೀವಲ್ಲ, ಎರಡು ಅಂದ್ರೆ ನಪುಂಸಕ. ಹಾ, ಹಾಗಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರೊಳಗೂ ಏನೋ ಆ ಪುರುಷ ತತ್ವ ಸ್ತ್ರೀ ತತ್ವ ಅನ್ನೋದು ಇರ್ತದೆ, ಅದೇ ಶಿವಶಕ್ತಿ. ಅದು ಪ್ರತಿಯೊಬ್ಬರಲ್ಲೂ ಇರ್ತದೆ. ಒಟ್ಟು ನಮಗೆ ಆ ಏನು ನಾಡಿ ಮಂಡಲದಲ್ಲಿ ನಾಡಿಗಳು ಇರ್ತದಲ್ಲ, ಅದರಲ್ಲಿ ಸ್ತ್ರೀ ನಾಡಿ ಪುರುಷ ನಾಡಿ ಅಂತ ಇರ್ತದೆ. ಅವೆಲ್ಲವೂ ಭಗವಂತನ ರೂಪಗಳು. ಒಂದೊಂದು ನಾಡಿ ಅಂದ್ರೆ ಒಂದೊಂದು ಭಗವಂತನ ರೂಪ. ಒಂದೊಂದು ನಾಡಿಯಲ್ಲೂ ಭಗವಂತ ಕೂತಿದ್ದಾನೆ. ಈ ಹರಿಕಥಾಮೃತ ಸಾರದಲ್ಲಿ ಬರ್ತದೆ. ಹಾಗೆ ಆ ದೇವರು ಆ ಹಾಗೆ ಅವನಿಗೆ ಯಾವುದೋ ಪ್ರಾಣಿ ಪಕ್ಷಿ ಪಶು ಹೀಗೆ ಯಾವುದೋ ಒಂದು ಆಕಾರದಿಂದ ಅವನನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೋಗ್ಲಿ, ಅವನ ಹೆಣ್ಣು ಗಂಡು ಅಂತ ಅವನನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಎಲ್ಲ ಹೇಳೋದಾದ್ರೆ ದೇವರನ್ನ ಹೀಗೆ ಅಂತ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕಲ್ಪನೆಗೆ ನಾವು ಯಾವುದೇ ಒಂದು ವಸ್ತುವನ್ನ ಒಂದು ಕಲ್ಪನೆ ಮಾಡ್ಬೋದು, ಅಥವಾ ವರ್ಣನೆ ಮಾಡ್ಬೋದು. ಆದ್ರೆ ಆ ಭಗವಂತ ಏನಿದ್ದಾನೆ, ಯಾರ ಕಲ್ಪನೆಗೂ ನಿಲುಕದವನು, ಯಾರ ವರ್ಣನೆಗೂ ಸಿಗದವನು. ಅಂತಹ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ಆ ಭಗವಂತನನ್ನ ಅನನ್ಯವಾಗಿ ಪ್ರಾರ್ಥನೆ ಮಾಡಿದ. ಇಷ್ಟು ಈ ಆ ಆನೆ ಮತ್ತೆ ಮೊಸಳೆಯ ಒಂದು ಹೊಡೆದಾಟ ನಡೆದಿದ್ದು ಒಂದಿನ ಅಲ್ಲ, ಎರಡು ದಿನ ಅಲ್ಲ, 1,000 ವರ್ಷ. 1,000 ವರ್ಷ ಹೊಡೆದಾಡಿದವಂತೆ. 1,000 ವರ್ಷ ಆಹಾರ ಇಲ್ಲದೆ ಆ ಏನಾಗಿರ್ಬೋದು ಬಹುಶಃ ಆನೆ ತಾನು ಎಲುಬಿನ ಹಂದರ ಆಗಿದೆ ಅಂತ. ಅಂದ್ರೆ ಜೀವ ಈಗ ಹೋಗ್ತದೋ ಆಗ ಹೋಗ್ತದೋ ಅನ್ನೋ ಹಾಗಿದೆ. ಬರೀ ಆನೆ ಮಾತ್ರ ಹಾಗಾಗಿದೆ ಅಂತ ಅಲ್ಲ, ಇಷ್ಟು ದಿವಸ ಬರೀ ಆ ಮೊಸಳೆ ಕಾಲು ಆನೆ ಕಾಲು ಹಿಡ್ಕೊಂಡು ಕೂತಿದೆಯಲ್ವ ಮೊಸಳೆ, ಅದ್ರ ಕಥೆನೂ ಅದೇ ಆಗಿದೆ. ಯಾಕೆಂದ್ರೆ ಅದಕ್ಕೂ ಬೇರೆ ಇಲ್ಲೋ ಆಹಾರ ಇಲ್ಲ, ಅದು ಹಾಗೆ ಸಣಕಲಾಗಿ ಹೋಗಿದೆ ಅಂತ. ಆದ್ರೆ ಬಿಡ್ತಾ ಇಲ್ಲ, ಅದು ಬಾಯಿ ಬಿಟ್ಟು ಬಿಡ್ತಾ ಇಲ್ಲ. ಇದು ಮೇಲಕ್ಕೆ ಏಳ್ಲಿಕ್ಕೆ ಆಗ್ತಾ ಇಲ್ಲ, ಈ ಕಡೆ ಜೀವನೂ ಹೋಗ್ತಾ ಇಲ್ಲ. ತನ್ನೆಲ್ಲಾ ಶಕ್ತಿ ಎಲ್ಲಾ ಮೀರಿ ಹೋಗಿದೆ. ಎಷ್ಟು ಅಂತಂದ್ರೆ ಅವನಿಗೆ ಉಸಿರು ತಗೊಳ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ನಿತ್ರಾಣನಾಗಿ ಹೋಗಿದ್ದಾನೆ. ಇಬ್ರು ಎರಡು, ಆದ್ರೆ ಹಠ ಬಿಡ್ತಾ ಇಲ್ಲ, ಅದು ಬಾಯಿ ಬಿಡ್ತಾ ಇಲ್ಲ, ಇದು ಮೇಲಕ್ಕೆ ಬರಕ್ ಆಗ್ತಾ ಇಲ್ಲ. ಹಾ ಕೊನೆಗೆ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದಕ್ಕೆ ದೇವರನ್ನ ಪ್ರಾರ್ಥನೆ ಮಾಡಿದ, ಹೇ ಸ್ವಾಮಿ, ನನ್ನನ್ನ ಈ ಮೊಸಳೆಯಿಂದ ಬಿಡಿಸು. ನಾನು ಕೇಳ್ತಾ ಇರೋದು ಈ ಮೊಸಳೆಯಿಂದ ಬಿಡಿಸು ಅಂತಲ್ಲ. ಯಾಕೆಂದ್ರೆ ಈ ಮೊಸಳೆಯಿಂದ ನಾನು ಬಿಡಿಸಿದ್ರೆ ಮತ್ತೆ ಬದುಕೋದು ಆನೆಯಾಗಿ ಅಂತಂದ್ರೆ, ಆನೆ ಅಂತಂದ್ರೆ ಇದೇ ಹೇಳಿದ್ನಲ್ವಾ, ಅಹಂಕಾರದಿಂದ. ಅಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ, ಆ ಮದಭರಿತವಾಗಿ ಮನಸ್ಸಿಗೆ ಬಂದ ಹಾಗೆ ಬದುಕೋದು. ಅದೇ ಆನೆ ಬದುಕಿದ ಹಾಗೆ ನಿರಂಕುಶನಾಗಿ.
ಆಯ್ತಾ. ಆನೆ ಯಾರ್ದಾದ್ರೂ ಮಾತ್ರ ಕೇಳ್ತದೆ, ಅದು ನಡೆದದ್ದೇ ದಾರಿ. ಆನೆ ಹೇಳ್ತೀವಲ್ಲ ನಾವು, ಆನೆ ನಡೆದದ್ದೇ ದಾರಿ ಅಂತ. ಹಾಗೆ ನಾವು ಅತಿಯಾದ ನಮಗೆ ವಯಸ್ಸಿದ್ದಾಗ, ಯೌವನ ಇದ್ದಾಗ, ಶಕ್ತಿ ಇದ್ದಾಗ, ಬುದ್ಧಿ ಇದ್ದಾಗ, ನಮ್ಮಲ್ಲಿ ಹಣ ಬಲ, ಅಧಿಕಾರದ ಬಲ, ವಯಸ್ಸಿನ ಬಲ ಎಲ್ಲವೂ ಇದ್ದಾಗ ಯಾರ ಮಾತು ನಮಗೆ ಕಿವಿಗೆ ಬೀಳಲ್ಲ. ನಾವು ನಡೆದದ್ದೇ ದಾರಿ. ಆ, ನಾವೇ ಸರಿ, ನಾವೇ ಕರೆಕ್ಟ್ ಇದ್ದೀವಿ ಅನ್ನುವ ಅಹಂಕಾರದಲ್ಲಿ ನಾವು ಬದುಕ್ತಾ ಇರ್ತೀವಿ. ಅದು ಎಲ್ಲ ಈ ಮದ ಅನ್ನೋದು ಒಂದು ಮೊಸಳೆ, ಏನು ಮದ ಮತ್ಸರ ಅನ್ನೋದು ಒಂದು ಮೊಸಳೆ, ಕಾಮ ಅನ್ನೋದು, ಕ್ರೋಧ ಅನ್ನೋದು, ಈ ಏನು ಪ್ರತಿಯೊಂದು ನಮ್ಮಲ್ಲಿ ರಾಗ, ದ್ವೇಷ, ಅಸೂಯೆ, ಅನುರಾಗ, ಪ್ರತಿಯೊಂದು ಕೂಡ ಒಂದೊಂದು ಮೊಸಳೆ. ಎಲ್ಲ ಮೊಸಳೆಗಳು ಹಿಡಿದು ಹಿಪ್ಪಿ ಮಾಡ್ತಾ ಇರ್ತವೆ ನಮ್ಮನ್ನು. ಹಾಗೆ ಈ ಮೊಸಳೆಯಿಂದ ನೀನು ಬಿಡಿಸಿದೆ ಅಂತಾದ್ರೆ ಪುನಃ ನನಗೆ ಇನ್ನೀ ಅದೆಷ್ಟು ಮೊಸಳೆಗಳು ನನ್ನನ್ನ ಹಿಡಿದು ಆ ತಿನ್ಲಿಕ್ಕೆ ಇನ್ನು ಕಾಯ್ತಾ ಇದೆಯೋ ಗೊತ್ತಿಲ್ಲ. ಅದಕ್ಕೆ ಭಗವಂತ, ನಾನು ನಿನ್ನನ್ನ ಏನು ಸ್ಮರಣೆ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈ ಮೊಸಳೆಯಿಂದ ಬಿಡಿಸುವಂತಲ್ಲ, ಮತ್ತೆ ಈ ಸಂಸಾರವೆಂಬ ದೊಡ್ಡ ಮೊಸಳೆಯಿಂದಲೇ ನನ್ನನ್ನು ರಕ್ಷಣೆ ಮಾಡಿ ಬಿಡಿಸಿ ಬಿಡು. ನನಗೆ ಸಾಕಾಗಿದೆ ಈ ಹುಟ್ಟು ಸಾವು, ಆ ಆ ಪುನರಪಿ ಜನನಂ ಪುನರಪಿ ಮರಣಂ, ಈ ಎಲ್ಲ ಬಹುಬಂಧನದ ಪಾಶದಿಂದಲೇ ನನ್ನನ್ನು ಬಿಡಿಸಿಬಿಡು ಅಂತ ಹೇಳಿ ಅನನ್ಯವಾಗಿ ಆ ಗಜೇಂದ್ರ ತಾನು ಪ್ರಾರ್ಥನೆ ಮಾಡಿದ. ಇದನ್ನೆಲ್ಲಾ ಕೇಳಿಸ್ಕೊಳ್ತಾ ಇದ್ರು ಯಾರು ದೇವತೆಗಳು. ಭಾರಿ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಇಲ್ಲಿಯವರೆಗೆ ಇಂಥ ಒಂದು ಹೋರಾಟ ನೋಡಿರ್ಲಿಲ್ಲ, ಒಂದು ಆನೆ ಮತ್ತೆ ಮೊಸಳೆ ಕೈಯಲ್ಲಿ. ಆದ್ರೆ ಆ ಇಷ್ಟೆಲ್ಲ ಇಷ್ಟೆಲ್ಲ ಆಯ್ತಲ್ಲ. ಆ ಎಲ್ಲಾ ದೇವತೆಗಳು ಯೋಚನೆ ಮಾಡಿದ್ರು, ಅಲ್ಲ, ಇಂದ್ರನನ್ನ ಕರೆದಿದ್ರೆ ಇಂದ್ರ ಬರ್ತಿದ್ನೇನೋ, ಇಲ್ಲ ಶಿವನನ್ನ ಕರೆದಿದ್ರೆ ಶಿವ ಬರ್ತಾ ಇದ್ದ, ಇನ್ನ ಬ್ರಹ್ಮನನ್ನ ಕರೆದಿದ್ರೆ ಬ್ರಹ್ಮ ಬರ್ತಿದ್ರೇನು. ಆದ್ರೆ ಇವನು ಯಾರನ್ನು ಹೆಸರು ಅಂತ ಕರಿತಾ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವನು ಇಷ್ಟೆಲ್ಲ ವರ್ಣನೆ ಮಾಡಿದ್ದಿದೆ. ಇವರು ವರ್ಣನೆ ಮಾಡಿದಾಗ ಅವರೆಲ್ಲ ಅನ್ಕೊಂಡ್ರು, ಇಷ್ಟೆಲ್ಲ ಇರೋದು ನಮ್ಮಲ್ಲಲ್ಲ, ಆ ಇವನ್ ಕರಿತಾ ಇರೋದು ನಮ್ಮನ್ನಲ್ಲ. ಯಾಕೆಂದ್ರೆ ಸೃಷ್ಟಿ ಮಾಡುವವರು ನಾವಲ್ಲ. ಅದನ್ನ ಆ ಸೃಷ್ಟಿ ಮಾಡಿ, ಸೃಷ್ಟಿ ಸ್ಥಿತಿ ಲಯ ಇದ್ಯಾವುದು ನಮ್ಮ ಕೈಯಲ್ಲಿ ಇರೋದಲ್ಲ. ಹಾಗಾಗಿ ಇವನ್ ಕರಿತಾ ಇರೋದು ನಮ್ಮನ್ನಲ್ಲ ಅಂತ ಹೇಳಿ ಅವರು ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರಂತೆ. ಹಾಗೆ ಏನಾಗ್ಬೋದು ಅಂತ ಹೇಳಿ ನೋಡ್ತಾ ಇದ್ದಾರೆ. ನೋಡುವಾಗ ಆ ಕೊನೆಗೆ ಇಷ್ಟೆಲ್ಲ ಆಯ್ತು. ಕೊನೆಗೆ ಆ ಭಗವಂತ ತಾನು ವೈಕುಂಠ ಲೋಕದಲ್ಲಿ ಶೇಷಶಾಯನಾಗಿ ಮಲಗಿದಾನಂತೆ. ಮಲಗಿದವನು ಕೂಡ್ಲೆ ಎದ್ನಂತೆ. ಎದ್ದು ತಾನು ಒಂದೇ ಸಾರಿ ಹೊರಟನಂತೆ ಈ ಗಜೇಂದ್ರನ ಆ ರಕ್ಷಣೆ ಮಾಡ್ಲಿಕ್ಕೆ ಅಂತೇಳಿ. ಹೇಗೆ ಹೊರಟ ಅಂದ್ರೆ ಅದನ್ನ ಹೇಳ್ತಾರೆ, ಪಕ್ಕದಲ್ಲೇ ಇದ್ದ ಲಕ್ಷ್ಮಿಗೂ ಕೂಡ ಹೇಳಲಿಲ್ಲಂತೆ. ಅಂದ್ರೆ ಅವಸರವಾಗಿ, ಅರ್ಜೆಂಟ್ ಆಗಿ, ಯಾಕೆಂದ್ರೆ ನನ್ನ ಭಕ್ತ ಕಷ್ಟದಲ್ಲಿ ಕಷ್ಟದಲ್ಲಿದ್ದಾನೆ, ಆ ಆ, ಸ್ಮರಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆದಷ್ಟು ಬೇಗ ನಾನು ಅವನನ್ನ ಹೋಗಿ ರಕ್ಷಣೆ ಮಾಡಬೇಕು. ಪಾಪ ಎಷ್ಟೊಂದು ವರ್ಷದಿಂದ ಆ ಆ ಒಂದು ಹಿಂಸೆಯಲ್ಲಿ ಒದ್ದಾಡ್ತಾ ಇದ್ದಾನೆ ಅಂತ ಹೇಳಿ ತಾನು ಓಡಿ ಬಂದಂತೆ. ಹೇಗೆ ಬಂದ ಅಂತಂದ್ರೆ ಆ ಮೈ ಮೇಲೆ ಹಾಕೊಂಡಿರೋ ಅಂಗವಸ್ತ್ರ ಜಾರಿ ಹೋಗ್ತಾ ಇದೆಯಂತೆ. ಸಾಮಾನ್ಯವಾಗಿ ಭಗವಂತ ಹೊರಟ್ರೆ ಮೊದಲು ಆದೇಶ ಮಾಡೋದು ಯಾರಿಗೆ? ಗರುಡನಿಗೆ. ಗರುಡ ರೆಡಿ ಏನಪ್ಪಾ ಅಂತ ಹೇಳಿ. ಈ ಸಾರಿ ಗರುಡನಿಗೂ ಹೇಳಿಲ್ಲಂತೆ, ಪಕ್ಕದಲ್ಲಿದ್ದ ಲಕ್ಷ್ಮಿಗೂ ಹೇಳಿಲ್ಲಂತೆ. ಅಂದ್ರೆ ಅವರಿಗೆಲ್ಲ ಆಶ್ಚರ್ಯ ಆಯ್ತು, ಏನು ಭಗವಂತ ಇಷ್ಟು ಬೇಗ ಅದು ಇಲ್ಲಿ ಹೋಗ್ತಾ ಇದ್ದಾನೆ, ಅದು ನಮಗೆ ಹೇಳದೆ ಅಂತ ಹೇಳಿ. ಹಿಂದೆ ಲಕ್ಷ್ಮಿ ಓಡಿ ಬರ್ತಾ ಇದ್ದಾಳಂತೆ. ಶಂಖ ಇಲ್ಲ, ಚಕ್ರ ಇಲ್ಲ, ಗದೆ ಇಲ್ಲ, ಯಾವುದೂ ಇಲ್ಲ. ತಾನು ಹೆಂಗಿದ್ದಾನೆ ಹಾಗೆ ಹೊರಟು ಬಿಟ್ಟ. ಅಂದ್ರೆ ಭಗವಂತ ನನ್ನ ಭಕ್ತರಿಗೋಸ್ಕರ ನಾನು ಎಷ್ಟು ಬೇಗ ಬರ್ತೇನೆ, ಅಂದ್ರೆ ನನ್ನನ್ನ ನೀವು ಕರೆದ್ರೆ ನಾನು ನಿಮಗೆ ಎಷ್ಟು ಬೇಗ ಒದಗ್ತೇನೆ ಅನ್ನೋದನ್ನ ತೋರಿಸ್ಲಿಕ್ಕೆ ಅವನು ಬಂದಂತೆ. ಆ ಭಗವಂತ ಬರೋ ರಭಸಕ್ಕೆ ಗರುಡ ಓಡೋಡಿ ಬಂದಂತೆ. ಏನ್ ನನ್ನ ಸ್ವಾಮಿ ನನ್ನೇ ಬಿಟ್ಟು ಹೊರಟಿದ್ದಾನೆ ಅಂತ ಗರುಡ ಓಡಿ ಬಂದಂತೆ. ಶಂಖ ಚಕ್ರ ಗದೆ ಎಲ್ಲಾ ಬಂದ್ವಂತೆ. ಬಂದು ತಾನು ಗರುಡಾರೂಢನಾಗಿ ಭಗವಂತ ತಾನು ಆ ಕ್ಷೀರಸಾಗರದ ಏನು ಆ ಗಜೇಂದ್ರ ತಾನು ಒದ್ದಾಡ್ತಾ ಇದ್ದ ಮೊಸಳೆ ಅಲ್ಲಿಗೆ ಬರ್ತಾ ಇದ್ದಾನಂತೆ. ಅದನ್ನ ನೋಡಿ ಎಲ್ಲಾ ದೇವತೆಗಳು ಕೂಡ, ಓಹೋ, ಈಗೇನೋ ದೊಡ್ಡ ನಡಿಲಿಕ್ಕಿದೆ. ಯಾಕೆಂದ್ರೆ ಒಂದು ಆನೆಗೋಸ್ಕರ ಒಬ್ಬ ಭಗವಂತ ಬರೋದು ಅಂತಂದ್ರೆ ಏನು ಸಾಮಾನ್ಯ? ಯಾರೋ ದೊಡ್ಡ ತಪಸ್ವಿ, ಅವನಿಗೆ ದೇವರು ಬರೋದು ದೊಡ್ಡ ವಿಷಯ ಅಲ್ಲ. ಒಂದು ಸಾಮಾನ್ಯ ಆನೆಗೆ ಆನೆ ಕರಿತಾ ಇದೆ, ಸ್ತೋತ್ರ ಮಾಡ್ತಾ ಇದೆ. ಆ ಆನೆಯ ಗೀಳನ್ನ ಕೇಳಿ ದೇವರು ಬರ್ತಾ ಇದ್ದಾನೆ ಅಂತಂದ್ರೆ ಏನೋ ದೊಡ್ಡದು ನಡಿಲಿಕ್ಕಿದೆ ಅಂತ ಹೇಳಿ ಶಿವ ನಂದಿಯನ್ನ ಏರಿ ಪಾರ್ವತಿ ಸಮೇತ ಇಡೀ ರುದ್ರಗಣದಿಂದ ಬಂದ ಈ ಕಡೆಯಿಂದ ದೇವತೆಗಳು, ಇಂದ್ರ, ಯಮ, ಅಗ್ನಿ, ಎಲ್ಲ ದೇವತೆಗಳು ಬಂದು ಸೇರಿಬಿಟ್ರಂತೆ. ಕೊನೆಗೆ ಭಗವಂತ ತಾನು ಬರ್ತಾ ಇದ್ದಾನೆ. ಬರ್ತಾ ಇರುವಾಗ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಏನು ಅಂತಂದ್ರೆ ಆ ತಾನು ಬರುವಾಗ ಏನು ಗಜೇಂದ್ರ ತಾನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನು ಅಂತಂದ್ರೆ ಆ 84 ಲಕ್ಷ ಜೀವರಾಶಿಗಳನ್ನ ಇಂಬಿಟ್ಟು ಸಲುವಂತ ಜಗದೀಶ್ವರನೇ ಕಾಯೋ ಅಂತ ಹೇಳಿ ಆ ತಾನು ಕಾಯ್ತಾ ಇದ್ದ, ಇನ್ನು ಕರೀತಾ ಇದ್ದ. ಆ ಹಾಗೆ ಕಾಯ್ತಾ ಕಾಯ್ತಾ ತಾನು ಭಗವಂತ ಬರ್ತಾ ಇದ್ದಾನಂತೆ. ಬಂದ ಕೂಡ್ಲೆ
ಆ ಗಜೇಂದ್ರ ನೋಡಿದ. ಗಜೇಂದ್ರ ನೋಡಿದ ಕೂಡಲೇ ಅವನಿಗೆ ಆಶ್ಚರ್ಯ ಆಗೋಯ್ತು, ಏನಿದು, ಅವನು ಅನ್ಕೊಂಡಿದ್ದ ದೇವ್ರು ಬರ್ತಾನೆ ಇಲ್ಲ ಅಂತ. ಆದ್ರೆ ದೇವ್ರು ಬಂದ್ಬಿಟ್ಟ. ಅದು ಹೆಂಗೆ ಅಂದ್ರೆ ಗರುಡನ ಮೇಲೆ ಏರಿ ಬರ್ತಾ ಇದ್ದಾನಂತೆ. ಅದನ್ನ ನೋಡಿ ಇವನಿಗೆ ಒಂದೇ ಸಾರಿ, ಅಯ್ಯೋ ದೇವ್ರು ಬಂದ ನನಗೋಸ್ಕರ, ನನಗೋಸ್ಕರ ನನ್ನ ಸ್ವಾಮಿ ಬಂದಿದ್ದಾನೆ. ಆದ್ರೆ ಆ ದೇವರು ಏನಾದ್ರೂ ಕೊಡ್ಬೇಕಲ್ಲ ನಾನು. ಅದಕ್ಕೆ ಅಂದ್ರೆ ಈಗ ನೋಡಿ, ಈ ರೋಗಿಗಳ ಬಳಿ ಹೋಗುವಾಗ, ಗುರುಗಳ ಬಳಿ ಹೋಗುವಾಗ, ಆ ಏನು ದೇವರ ಬಳಿ ಹೋಗುವಾಗ ಬರೀ ಕೈಯಲ್ಲಿ ಹೋಗಬಾರ್ದಂತೆ. ಏನಾದ್ರೂ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು, ಹಣ್ಣು ಕಾಯಿ ಏನೋ. ಹಾಗೆ ದೇವರು ಬರ್ತಾ ಇದ್ದ. ದೇವರು ಬರ್ತಾ ಇದ್ದಾನೆ, ಏನಾದ್ರೂ ಕೊಡ್ಬೇಕಲ್ಲ ದೇವರಿಗೆ ನಾನು. ಆದ್ರೆ ಅಲ್ಲಿ ಏನೂ ಇಲ್ಲ, ಏನೂ ಇಲ್ಲ. ಅದೇ ಕೊಳದಲ್ಲಿ ಒಂದು ಕಮಲ ಅರಳಿ ನಿಂತಿತ್ತಂತೆ. ಒಂದು ಕಮಲದ ಆ ಹೂವು ಅರಳಿ ನಿಂತಿತ್ತಂತೆ. ಅದನ್ನ ಕಿತ್ತಂತೆ. ಹೇಗೆ ಕಿತ್ತ ಅಂತಂದ್ರೆ, ಆ ಅದನ್ನ ಯಾಕೆಂದ್ರೆ ಎಲುಬಿನ ಹಂದರ ಆಗಿದ್ದಾನೆ, ಅವನಿಗೆ ಉಸಿರು ಕೂಡ ತಕೊಳ್ಳಕ್ ಆಗ್ತಾ ಇಲ್ಲ. ಇವತ್ತು ನಾವು ಚಿತ್ರಪಟದಲ್ಲಿ ನೋಡುವ ಆನೆ ಬೇರೆ, ಯಾಕಂದ್ರೆ ಅದರಲ್ಲಿ ಬಹಳ ದಷ್ಟಪುಷ್ಟವಾಗಿ ಆನೆ ತೋರಿಸಿರ್ತಾರೆ. ಆದ್ರೆ ಇಲ್ಲಿ ಇರುವ ಆನೆ ಹಾಗಲ್ಲ. ಅದು ಆ ಕಷ್ಟದಿಂದ ಕಿತ್ತಂತೆ. ಹೇಗೆ ಕಿತ್ತ ಅಂತಂದ್ರೆ, ಇನ್ನೇನ ನನ್ನ ಜೀವ ಹೋಗ್ತದೆ ಹೋಗ್ತದೆ ಅನ್ನುವ ಸ್ಥಿತಿಯಲ್ಲಿದ್ದಾನೆ. ಕೊನೆಗೆ ಅವನು ಅನ್ಕೊಂಡಂತೆ, ಜೀವ ಒಂದ್ ವೇಳೆ ಹೋಗೋದಾದ್ರೆ ಹೋದ್ರೆ ಹೋಗಲಿ ಅಂತ ಹೇಳಿ ಆ ಕಮಲವನ್ನ ಕಿತ್ತನಂತೆ. ಆ ಸೊಂಡಿಲಿನಿಂದ ಕಿತ್ತು ತಾನು ಎತ್ತಿ ಹಿಡಿದಂತೆ. ಆಗ ಪ್ರಾರ್ಥನೆ ಮಾಡ್ತಿದ್ದೆ, ಏನಂತಂದ್ರೆ, ಆ ಆ ದೇವರನ್ನ ತಾನು ಪ್ರಾರ್ಥನೆ ಮಾಡಿದ. ಆ 84 ಲಕ್ಷ ಜೀವರಾಶಿಗಳ ನಾರಾಯಣ ಕೃಷ್ಣ. 84 ಲಕ್ಷ ಜೀವರಾಶಿಗಳ ಇಂಬಿಟ್ಟು ಸಲಹೋ ಜಗದೀಶ್ವರನೇ ಕಾಯೋ. ಜಂಗಮಾಸ್ತಾವರದೊಳಗೆ ಪರಿಪೂರ್ಣ ಎಂಬಂತ ನೀ ಎನ್ನ ಬಂಧನವ ಬಿಡಿಸೋ ನಾರಾಯಣ ಕೃಷ್ಣ. ಆಹಾರ ನಿದ್ರೆ ಇಲ್ಲದೆ ಸಾವಿರ ವರುಷ ಬಹಳ ನಂದನ ಸ್ವಾಮಿ ಕಾಯ ಬಾಯಿಂದ ನಾರಾಯಣ ಕೃಷ್ಣ. ಕಾಯ ಕಂಜದ ಪ್ರಾಣ ಹೋಗುತ್ತಿದೆ ಮುನ್ನ, ಯಾವಾಗ ಹರಿ ಬಂದು ಕಾಯುವನು ಎನ್ನ. ಚೀರಿದನು ಕೂಗಿ ಮೊರೆಯಿಟ್ಟ ಗಜರಾಜ, ದಾನವಾಂತಕನು ಕಿವಿಗೊಟ್ಟು ಕೇಳಿದನು ನಾರಾಯಣ ಕೃಷ್ಣ. ದೇವರು ಬರ್ಬಿರುತ್ತಿದ್ದ ಹಾಗೇನೆ ತಾನು ಇನ್ನೂ ಬಂದು ಇಳಿದಿಲ್ಲಂತೆ. ತಾನು ಚಕ್ರವನ್ನು ಬಿಟ್ಟೇ ಬಿಟ್ಟೇ ಬಿಟ್ಟನಂತೆ. ಯಾರು ಮೊಸಳೆಗೆ ಯಾವಾಗ ಆ ಚಕ್ರವನ್ನ ಬಿಟ್ಟ ಕೂಡಲೇ ಆ ಮೊಸಳೆ ತಾನು ತುಂಡಾಗಿ ಹೋಯ್ತಂತೆ. ಕೊನೆಗೆ ಆ ಎತ್ತಿ ಹಿಡಿದಿದ್ನಲ್ವ, ಸೊಂಡಿಲಲ್ಲಿ ಎತ್ತಿ ಹಿಡಿದಿದ್ದಂತೆ ಏನೋ ಕಮಲವನ್ನ. ಕೊನೆಗೆ ಭಗವಂತ ತಾನು ಆ ಒಂದು ತನ್ನ ಅಮೃತಮಯವಾದ ಕೈಯಿಂದ ಆ ಗಜೇಂದ್ರನನ್ನ ಸ್ಪರ್ಶ ಮಾಡಿದಂತೆ. ಸ್ಪರ್ಶ ಮಾಡಿದ ಕೂಡಲೇ ಆ ಗಜೇಂದ್ರ ತಾನು ದೇಹವನ್ನು ತ್ಯಾಗ ಮಾಡಿದ. ದೇಹವನ್ನು ತ್ಯಾಗ ಮಾಡಿ ಚತುರ್ಭುಜನಾಗಿ ಶಂಖಚಕ್ರ ಗದಾಧಾರಿಯಾಗಿ ಆ ಗಜೇಂದ್ರ ತಾನು ಮೋಕ್ಷದ ಕಡೆಗೆ ಹೊರಟ. ಭಗವಂತನಿಗೆ ತಾನು ನಮಸ್ಕಾರ ಮಾಡಿದ. ಅಂದ್ರೆ ಇವನೇನು ಸ್ಮರಣೆ ಮಾಡಿದ್ದ, ಸ್ವಾಮಿ ನನ್ನನ್ನ ಈ ಮೊಸಳೆಯಿಂದ ಬಿಡಿಸು ಅಂತ ಕೇಳಲಿಲ್ಲ, ನನಗೆ ಈ ಬಹುಬಂಧನದಿಂದ ಪಾಶದಿಂದಲೇ ಬಿಡಿಸಿದೆ. ಯಾಕೆಂದ್ರೆ ಇನ್ನೂ ಅದೆಷ್ಟು ಮೊಸಳೆ ನನ್ನನ್ನ ಹಿಡಿದು ಕಾಡ್ಲಿಕ್ಕಿದೆಯೋ ಗೊತ್ತಿಲ್ಲ ಅಂತ ಹೇಳಿ ತಾನು ಏನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದ. ದೇವರು ಬಂದವನೇ ಒಂದು ಕೈಯಲ್ಲಿ ಚಕ್ರ ಬಿಟ್ಟ, ಇನ್ನೊಂದು ಕೈಯಲ್ಲಿ ಆ ಗಜೇಂದ್ರನನ್ನ ಏನೋ ಸ್ಪರ್ಶ ಮಾಡಿದ. ಸ್ಪರ್ಶ ಮಾಡಿದ ಕೂಡಲೇ ಆ ದೇಹ ತಾನು ಅಲ್ಲೇ ಬಿದ್ದು ಅವನು ಚತುರ್ಭುಜನಾಗಿ ತಾನು ಹೊರಗಡೆ ಬಂದು ನಿಂತನಂತೆ. ಭಗವಂತನಿಗೆ ಸ್ಮರಣೆ ಏನು ನಮಸ್ಕಾರ ಮಾಡಿ ನಿಂತ ಕೂಡಲೇ ಅಲ್ಲೆಲ್ಲ ದೇವತೆಗಳೆಲ್ಲ ನೆರೆದಿದ್ರು. ಅಂದ್ರೆ ಇದು ಯಾಕೆ ಹೀಗಾಯ್ತು ಅಂತಂದ್ರೆ, ಇವನು ಯಾರು ಬೇರೆ ಅಲ್ಲ, ಇಂದ್ರದ್ಯುಮ್ನ ಅನ್ನುವಂತಹ ಒಬ್ಬ ರಾಜ. ಹಿಂದೆ ಅವನು ಈ ಆ ಏನು ದ್ರವಿಡ ದೇಶ ಅಂದ್ರೆ ಇವತ್ತಿನ ತಮಿಳುನಾಡು ಭಾಗ ಅಲ್ಲಿ ರಾಜನಾಗಿದ್ದಂತಹ ಇವನು ಇಂದ್ರದ್ಯುಮ್ನ. ಇವನು ಆ ಹೀಗೆ ಒಮ್ಮೆ ದೇವರ ಪೂಜೆ ಅಂತ ಮಾಡ್ತಾ ಇದ್ದ. ಆವಾಗ ಅಗಸ್ತ್ಯರು ಬರ್ತಾರೆ. ಅಗಸ್ತ್ಯರು ಬಂದಾಗ ಇವನು ಎದ್ದು ನಿಲ್ಲಲಿಲ್ಲ, ಅಂದ್ರೆ ನಮಸ್ಕಾರ ಮಾಡ್ಲಿಲ್ಲ. ದೇವ್ರ ಪೂಜೆ ಮಾಡ್ತಾ ಇದ್ದೀನಲ್ಲ ಅಂತ ಹೇಳಿ ಸುಮ್ಮನೆ ಇದ್ದ. ಅವನೇನು ಬೇಕು ಅಂತ ಮಾಡ್ಲಿಲ್ಲ. ಆದ್ರೆ ಅಗಸ್ತ್ಯರಿಗೆ ಸಿಟ್ಟು ಬಂತು, ನೀನು ಬಹಳ ನಿರಂಕುಶನಾಗಿದ್ದೆ. ಯಾಕೆಂದ್ರೆ ನನ್ನಂತಹ ಒಬ್ಬ ಮಹಾನ್ ವ್ಯಕ್ತಿ ಬಂದಾಗ ಒಂದು ಎದ್ದು ನಿಂತು ನಮಸ್ಕಾರ ಮಾಡ್ಬೇಕು ಅನ್ನೋ ಸಾಮಾನ್ಯ ಸೌಜನ್ಯವೂ ಇಲ್ವಲ್ಲ. ಯಾಕೆಂದ್ರೆ ನೀನೊಬ್ಬ ರಾಜನಾದವ, ನೀನೇ ಹೀಗಿದ್ದರೆ ಇನ್ನೇನು ಪ್ರಜೆಗಳು ಹೇಗಿರ್ತಾರೆ ಅಂತ ಹೇಳಿ ನೀನು ನಿರಂಕುಶನಾಗಿದ್ದೀಯ. ಅದಕ್ಕೆ ನೀನು ಆನೆಯೇ ಆಗು. ಯಾಕೆಂದ್ರೆ ಆನೆಗಳು ಮಾತ್ರ ಹಾಗೆ ನಿರಂಕುಶರಾಗಿರೋದು ಅಲ್ವಾ, ಹಾಗೆ ನೀನು ಆನೆಯೇ ಆಗಿರು ಅಂತ ಹೇಳಿ ಶಾಪ ಕೊಟ್ಟಿದ್ರು. ಕೊನೆಗೆ ಆ ಶಾಪದಿಂದಾಗಿ ಈ ಇಂದ್ರದ್ಯುಮ್ನ ಅನ್ನುವ ರಾಜ ತಾನು ಗಜೇಂದ್ರನಾಗಿ ಹುಟ್ಟಿ ಬಂದಿದ್ದ. ಇನ್ನು ಈ ಆ ಮೊಸಳೆ ಆದ್ರೂ ಯಾಕೆ ಆ ಗಜೇಂದ್ರನ ಕಾಲು ಹಿಡಿದಿತ್ತು ಅಂತಂದ್ರೆ, ಹೂಹು ಅನ್ನುವಂತ ಒಬ್ಬ ಗಂಧರ್ವ
ಅವನು ಯಾವಾಗಲೂ ಒಂದು ತಮಾಷೆ ಮಾಡ್ತಾ ಇದ್ನಂತೆ. ಅವನು ಅವನು ಕೂಡ ಮೂರ್ಖನಾಗಿ ಈ ನದಿ ಒಳಗಿಂದ ಮೊಸಳೆ ರೂಪದಲ್ಲಿ ಬರೋದು, ಅಲ್ಲೆಲ್ಲ ಸ್ನಾನ ಮಾಡಕ್ಕೆ ಬರ್ತಾರಲ್ವ ಋಷಿ ಮುನಿಗಳು, ಅವ್ರದ್ದೆಲ್ಲ ಕಾಲು ಹಿಡ್ಕೊಳ್ಳೋದು. ಅವರು ಓ ಮೊಸಳೆ ಹಿಡಿತು ಅಂದ ಕೂಡಲೇ ಅವರನ್ನ ನೋಡಿ ನಗೋದು, ಹೀಗೆ ಮಾಡ್ತಾ ಇದ್ದ. ಅದಕ್ಕೆ ದೇವಲ ಋಷಿಗಳಿಗೂ ಕೂಡ ಒಂದ್ಸಾರಿ ಹೀಗೆ ಮಾಡಿದ್ದ. ಆಗ ಅವನಿಗೆ ಶಾಪ ಕೊಟ್ಟಿದ್ರು, ನೀನು ಮೊಸಳೆಯೇ ಆಗು, ಈ ತರ ಬಂದವರಿಗೆಲ್ಲ ತೊಂದರೆ ಕೊಡ್ತಾ ಇದ್ದೀಯಲ್ಲ, ನೀನು ಮೊಸಳೆಯಾಗಿ ಹುಟ್ಟು ಅಂತ ಹೇಳಿ. ಆಗ ಅವನಿಗೆ ತಪ್ಪಿನ ಅರಿವಾಗಿ ಮತ್ತೆ ಕೇಳಿದ, ನನಗೆ ಶಾಪ ವಿಮೋಚನೆ ಮಾಡಿ ಅಂದಾಗ ಅವನು ಹೇಳಿದ, ಗಜೇಂದ್ರನ ಕಾಲು ಹಿಡ್ಕೋ, ಗಜೇಂದ್ರ ನಿನ್ನನ್ನು ಉದ್ಧಾರ ಮಾಡ್ತಾನೆ ಅಂತ. ದೇವರು ಉದ್ಧಾರ ಮಾಡ್ತಾನೆ ಅಂತ ಹೇಳಿಲ್ಲ, ಗಜೇಂದ್ರ ನಿನ್ನನ್ನು ಉದ್ಧಾರ ಮಾಡ್ತಾನೆ, ಗಜೇಂದ್ರನ ಕಾಲು ಹಿಡ್ಕೋ ಅಂತ. ಅಂದ್ರೆ ಯಾರು ಭಗವಂತನ ಭಕ್ತರಿದ್ದಾರೆ, ಯಾರು ಸಾಧಕರಿದ್ದಾರೆ, ಅವರ ಕಾಲು ಹಿಡ್ಕೊಳ್ಬೇಕಂತ. ಯಾಕೆಂದ್ರೆ ಅವರು ಅವರ ಸಾಧನೆಯ ಜೊತೆಗೆ ನಮಗೂ ಕೂಡ ಏನೋ ದೇವರನ್ನ ತೋರಿಸ್ತಾರಂತೆ. ಅವ್ರು ಮಾತ್ರ ದೇವರನ್ನ ನೋಡಲ್ಲ, ಅವ್ರು ಮಾತ್ರ ಸಾಧನೆ ಮಾಡೋಲ್ಲ, ಅವ್ರ ಜೊತೆಗೆ ನಮ್ಮನ್ನು ಸಾಧನೆಯ ಮಾರ್ಗಕ್ಕೆ ಹಿಡ್ಕೊಂಡು ಹೋಗ್ತಾರೆ, ಭಗವಂತನನ್ನು ಹೋಗಿ ಸೇರಿಸ್ತಾರೆ ಅನ್ನುವುದು ಆ ಕಥೆಯ ತಾತ್ಪರ್ಯ. ಅಲ್ಲಿದ್ದಂಥವ್ರು ಭಗವಂತ ಆ ಒಂದು ಆ ಏನು ಆ ದೇಹದಿಂದ ಹೊರಗೆ ಬಂದ ಗಜೇಂದ್ರ ತಾನು ಭಗವಂತನನ್ನ ಸ್ತೋತ್ರ ಮಾಡಿದ. ಜಯ ಜಯ ಜಗನ್ನಾಥ ಜಯ ವಿಶ್ವಮೂರ್ತಿ, ಜಯ ಜಯ ಜನಾರ್ದನ ಜಯ ವಿಶ್ವರೂಪ, ಜಯತು ಸರ್ವೋತ್ತಮನೆ ಕ್ಷೀರಾಬ್ಧಿ ಶಯನ, ಜಯತು ಜಯ ಜಯ ಭಯವದನ ಜೈ ವಾಸುದೇವ ನಾರಾಯಣ ಕೃಷ್ಣ, ಜಯತು ಸರ್ವೋತ್ತಮನೆ ಕ್ಷೀರಾಬ್ಧಿ ಶಯನ, ಜಯವೆಂದ ಪದಗಳಿಗೆ ಬಂದು ಎರಗಿದನೋ ನಾರಾಯಣ ಕೃಷ್ಣ. ಹರಿಯ ನೆನೆ ಮನವೇ, ಮರೆಯದಲೆ ಮಾಧವನ ನೆನೆ ಕಂಡ್ಯ ಮನವೇ, ಹರಿಯ ನೆನೆದವನಿಗೆ ಪರಮ ಪದವಿಯು ಬಂತು, ಕರಿರಾಜ ವರದನ್ನ ಶರಣೆಂದು ಭಜಿಸು ನಾರಾಯಣ ಕೃಷ್ಣ. ಜಯತು ಧ್ರುವರಾಯನಿಗೆ ವರವಿತ್ತ ದೇವ, ಜಯತು ಪ್ರಹ್ಲಾದಯಗ ಭಯವಿತ್ತ ದೇವ, ಜಯತು ಜಯತು ದ್ರೌಪದಿಯ ಅಭಿಮಾನ ಕಾಯ್ದ ದೇವ, ಜಯತು ಜಯ ಹಯವದನ ಶ್ರೀವಾಸುದೇವ ನಾರಾಯಣ ಕೃಷ್ಣ. ಹರಿಯ ನೆನೆ ಮನವೇ, ಮರೆಯದಲೆ ಮಾಧವನ ನೆನೆ ಕಂಡ್ಯ ಮನವೇ, ಹರಿಯ ನೆನೆದವರಿಗೆ ಪರಮ ಪದವಿಯು ಉಂಟು, ಕರಿರಾಜ ವರದನ್ನ ಶರಣೆಂದು ಭಜಿಸೋ ನಾರಾಯಣ ಕೃಷ್ಣ, ನಾರಾಯಣ ಕೃಷ್ಣ. ಕೊನೆಗೆ ಎಲ್ಲಾ ದೇವತೆಗಳು ಆ ಭಗವಂತನನ್ನ ಸ್ತೋತ್ರ ಮಾಡಿದರು. ಸ್ತೋತ್ರ ಮಾಡಿ ಆ ಕೊನೆಗೆ ಭಗವಂತ ತಾನು ಎಲ್ಲರಿಗೂ ಅನುಗ್ರಹ ಮಾಡಿ ಆ ತಾನು ವೈಕುಂಠ ಲೋಕಕ್ಕೆ ತಾನು ತೆರಳಿದ, ಎಲ್ಲಾ ದೇವತೆಗಳು ತೆರಳಿದರು ಅಂತ ಹೇಳಿ ಇಲ್ಲಿಗೆ ಗಜೇಂದ್ರ ಮೋಕ್ಷದ ಕಥೆ ಮುಕ್ತಾಯವಾಗ್ತದೆ. ಆ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯು ಗುರುಗಳು ನಿಂತು ಏನು ಹೇಳಿಸಿದರು ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಭಗವಂತನದ್ದು ಅಂತ ಹೇಳ್ತಾ ಇಲ್ಲಿಯವರೆಗೆ ಜೂಮ್ ಮತ್ತು ಯೂಟ್ಯೂಬ್ನಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿ ಅವೇರ್ನೆಸ್ ಅಲ್ಲಿದ್ದು ಯೋಗ ನಿದ್ರೆ ಮಾಡದೆ ಹೇಳಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಯೋಗ ನಿದ್ರೆ ಮಾಡಿದವರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್ ಎಲ್ಲರೂ